ನಮಸ್ಕಾರ. ಲಕ್ಷ್ಮೀಶ ಫೌಂಡೇಶನ್ನ ತಿಂಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ಯಾರು ಅತಿಥಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಆದ್ರೆ ಅವರ ಸಣ್ಣ ಪರಿಚಯವನ್ನು ಮಾಡ್ತೀನಿ. ಯಾಕೆಂದ್ರೆ ಅವ್ರ ಪರಿಚಯ ಮಾಡ್ಬೇಕು ಅಂದ್ರೇನೆ ನನಗೆ 4 ಗಂಟೆಯಿಂದ 5 ಗಂಟೆಯ ಸಮಯ ಬೇಕಾಗ್ಬಿಡುತ್ತೆ. ಆಮೇಲೆ ಅವ್ರ ಮಾತು ಕೇಳಕ್ಕೆ ಅವಕಾಶನೇ ಇರಲ್ಲ. ಹಾಗಾಗಿ ಚಿಕ್ಕದಾಗಿ ಒಂದು ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಇಂದಿನ ನಮ್ಮ ಅತಿಥಿ ಡಾಕ್ಟರ್ ಯಾರು ಅಂತ ಗೊತ್ತಾಗ್ತಾ ಇದೆ ಅಲ್ಲ? ಎಸ್, ಗೀತಾ ರಾಮಾನುಜನ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿ ನಂತರ ಅವರ ಪರಿಚಯವನ್ನ ಮಾಡ್ಕೊಡ್ತೀನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ. ಶಿಕ್ಷಣ ಅಂದ ಕ್ಷಣವೇ ಆ ಕ್ಷೇತ್ರದಲ್ಲಿ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಅತ್ಯಂತ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಅಂಥವರಲ್ಲಿ ಒಬ್ಬರು ನಮ್ಮ ಇಂದಿನ ಅತಿಥಿ ಡಾಕ್ಟರ್ ಗೀತಾ ರಾಮಾನುಜನ್ ಅವರು. ನ್ಯಾಷನಲ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿ ನಿವೃತ್ತಿ ಹೊಂದಿದ ನಂತರ ಮನೇಲಿ ಆರಾಮಾಗಿರ್ಬೋದಾಗಿತ್ತು. ಎಲ್ಲರಂತೆ ಸಾಮಾನ್ಯ ಜೀವನವನ್ನು ನಡೆಸ್ಕೊಂಡು ಇಲ್ಲ ಟೂರ್ ಹೋಗ್ಕೊಂಡು ಏನೋ ಮಾಡ್ಕೊಂಡಿರ್ಬೋದಾಗಿತ್ತು. ಆದರೆ ಶಿಕ್ಷಣಕ್ಕೆ ಅವರಿಗೆ ಇದ್ದಂತಹ ಒಂದು ಪ್ರೀತಿ ಮತ್ತೊಂದು ಶಾಲೆಯನ್ನು ಹುಟ್ಟು ಹಾಕೋದ್ರಲ್ಲಿ ನಮಗೆಲ್ಲ ಒಂದು ಕೊಡುಗೆಯನ್ನ ಕೊಟ್ಟಿದೆ. GR ಇನ್ಸ್ಟಿಟ್ಯೂಷನ್ಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಇವರು ಸ್ಥಾಪಿಸಿದ್ದಾರೆ. ಅವರ ಸಂಸ್ಥಾಪಕರು ಕೂಡ. ಅಂದ್ರೆ ನಿವೃತ್ತಿ ಆದ ನಂತರ ಒಂದು ಶಾಲೆಯನ್ನ ಶುರು ಮಾಡಬೇಕು ಅಂದ್ರೆ ಅವರಿಗೆ ಶಿಕ್ಷಣದ ಬಗ್ಗೆ ಇದ್ದಂತಹ ಒಂದು ಪ್ರೀತಿ, ದಾಹ, ಮೋಹ ಎಲ್ಲ ಎಷ್ಟಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಬರೀ ಇಷ್ಟೇನಾ ಅವರದ್ದು? ಖಂಡಿತ ಇಲ್ಲ. ಇವರು ಸಲೀಸಾಗಿ ನಾಟಕಗಳನ್ನ ಬರೀತಾರೆ, ನಿರ್ದೇಶನ ಕೂಡ ಮಾಡ್ತಾರೆ. ಅದಕ್ಕಾಗಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಪಡೆದಿದ್ದಾರೆ. ನಾಟಕ ಅಷ್ಟೇನಾ? ಅಲ್ಲ, ಇವರು ಪತ್ರಕರ್ತರು ಹೌದು, ಮತ್ತೆ ಆಧ್ಯಾತ್ಮ ಚಿಂತಕರು ಹಾಗೂ ಆಪ್ತ ಸಮಾಲೋಚಕರು ಕೂಡ. ಹೀಗೆ ಇವರ ವಿಚಾರವಾಗಿ ಹೇಳಕ್ಕೆ ಇನ್ನು ಬಹಳಷ್ಟಿದೆ. ಸಹಜವಾಗಿ ನಿಮ್ಗೆ ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಪ್ರಶಸ್ತಿ ಪುರಸ್ಕಾರಗಳು ಇನ್ನೆಷ್ಟು ಬಂದಿರಬಹುದು ಅಂತ ನನಗೆ ಯಾವ್ದನ್ನ ಅಂತ ಹೇಳಿ, ಎಲ್ಲ ಅತ್ಯುತ್ತಮ ಪ್ರಶಸ್ತಿಗಳು ಇವರಿಗೆ ಬಂದಿದೆ. ಇವತ್ತು ಇವರು ನಮ್ಮ ಜೊತೆಗೆ 1 ಗಂಟೆಗಳ ಕಾಲ ಯಾವ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಫೇಲ್ಯೂರ್ ಅಂಡ್ ಸಕ್ಸಸ್, ನಿರಾಶೆ ಹಾಗೂ ಯಶಸ್ಸು ಅಥವಾ ಸೋಲು ಅಥವಾ ವಿಜಯ. ಏನದು? ಸೋಲೆ ಗೆಲುವಿನ ಮೆಟ್ಟಲ ಅಥವಾ ಸೋಲಿಂದಲೇ ಗೆಲುವನ್ನು ಪಡಿಬಹುದಾ? ಸೋಲನ್ನೇ ಗೆಲುವು ಅನ್ಕೊಂಡ್ಬಿಡ್ಬೇಕಾ? ಹೀಗೆ ಎಷ್ಟೊಂದು ಪ್ರಶ್ನೆಗಳು ನಿಮ್ಗೆ ಇರಬಹುದು. ನೀವು ಕೂಡ ಲೈವ್ ನಲ್ಲಿ ಪ್ರಶ್ನೆಗಳನ್ನ ಕಳಿಸಿ, ನಾವು ಅದನ್ನ ಮೇಡಮ್ಗೆ ಹೇಳ್ತೀವಿ, ಅವರು ನಿಮ್ಗೆ ಉತ್ತರವನ್ನ ಕೊಡ್ತಾರೆ. ದಯವಿಟ್ಟು 1 ಗಂಟೆಗಳ ಕಾಲ ನಿಮ್ಮ ಪ್ರಶ್ನೆಗಳನ್ನ ಮಧ್ಯೆ ಮಧ್ಯೆ ಅಂದ್ರೆ ಒಂದು 10 ನಿಮಿಷಕ್ಕೋ 15 ನಿಮಿಷಕ್ಕೋ ಮಾತ್ರ ನಾವು ಅವರಿಗೆ ಕೇಳಕ್ಕಾಗತ್ತೆ. ಅವರ ಮಾತನ್ನ ಆರಂಭ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಲಕ್ಷ್ಮೀಶ ಫೌಂಡೇಶನ್ ಟ್ರಸ್ಟ್ ನ ಪರವಾಗಿ ನೋಡುತ್ತಿರುವ ನಿಮಗೂ ಮತ್ತು ನಮ್ಮ ಇಂದಿನ ಅತಿಥಿ ಡಾಕ್ಟರ್ ಗೀತಾ ರಾಮಾನುಜನ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಆರಂಭ ಮಾಡುವುದು. ಸಂತೋಷ ಆಗುತ್ತೆ. ಲಕ್ಷ್ಮೀಶ ಫೌಂಡೇಶನ್ ವತಿಯಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋದು. ಮತ್ತೆ ಲಕ್ಷ್ಮೀಶ ಫೌಂಡೇಶನ್ ಬಗ್ಗೆ ನಾನು ಸಾಕಷ್ಟು ಉತ್ತಮ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋದನ್ನು ಸಹ ಕೇಳಿದೆ. ಬಹುಶಃ ಇವತ್ತು ಕೋವಿಡ್ ಇಂದ ಎಷ್ಟು ಸಫರ್ ಮಾಡ್ತಾ ಇದ್ದೀವೋ ಅದಕ್ಕೆ 2ರಷ್ಟು ಅಥವಾ ಇನ್ನು ಹೆಚ್ಚೇ ಕ್ಯಾನ್ಸರ್ ಇಂದ ಸಫರ್ ಮಾಡ್ತಾ ಇರೋ ಸಂಖ್ಯೆ ಇವತ್ತು ಹೆಚ್ಚುತ್ತಾ ಇದೆ. ಆ ದಿಸೆಯಲ್ಲಿ ಲಕ್ಷ್ಮೀಶ ಫೌಂಡೇಶನ್ ಬಹಳ ಒಂದು ರೀತಿಯಲ್ಲಿ ಆರೋಗ್ಯಕರವಾದ ಹಸ್ತ ನೀಡ್ತಾ ಇದ್ದಾರೆ. ರೋಗಿಗಳನ್ನ ನೋಡ್ಕೊಳ್ಳೋರು ಹೇಗೆ ಅವರ ಮನೋಭಾವ ಇರ್ಬೇಕು, ಅವರ ಮನಸ್ಸು ಹೇಗಿರ್ಬೇಕು, ಅವರ ಕೊಡುಗೆ ಹೇಗಿರ್ಬೇಕು, ಅದನ್ನೆಲ್ಲ ಇವರು ಕೊಡುವಂತ ಟ್ರೈನಿಂಗ್ ಇದೆಯಲ್ಲ, ಬಹುಶಃ ಅದು ಬಹಳ ವಿಶೇಷವಾದದ್ದು ಅನ್ಸುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಲಕ್ಷ್ಮೀಶ ಫೌಂಡೇಶನ್ ನ ಎಲ್ಲರಿಗೂ ಕೂಡ in particular I would like to congratulate Usha. I think this is a very important thing. I think you all should give a very big applause. Mukam karoti vachalam pangum langayate girim yetkupadamaham vande paramananda madhavam ante. ಏನಾದ್ರು ಮನಸ್ಸು ಮಾಡಿದ್ರೆ, ಆತ್ಮಸ್ಥೈರ್ಯ ಇದ್ರೆ, ಆತ್ಮವಿಶ್ವಾಸವಿದ್ರೆ
ಕುಂಟನು ಗಿರಿಯನ್ನು ದಾಟಬಲ್ಲ, ಮೂಗನು ಮಾತನಾಡಬಲ್ಲ ಅಂತ ಅದನ್ನ ನಮ್ಮ ಭಗವದ್ಗೀತೆಯ ಒಂದು ಸಾರಾಂಶದಲ್ಲಿ ನಾವು ಹೇಳ್ತೀವಿ ಅದನ್ನ ಪ್ರಾರ್ಥನಾ ಶ್ಲೋಕದಲ್ಲಿ. ಬಹುಶಃ ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಲಕ್ಷ್ಮೀಶಾ ಫೌಂಡೇಶನ್ ಕೂಡ ಒಂದು ನಿದರ್ಶನ ಆಗಿದೆ. ಬಹುಶಃ ನನ್ಗೆ ಇವತ್ತು ಸೋಲು ಗೆಲುವಿನ ಬಗ್ಗೆ ಮಾತಾಡ್ಬೇಕು ಅಂತಂದಾಗ ಸ್ವಲ್ಪ ನನ್ಗೆ ಅನ್ನಿಸ್ತು, ಇದು ಎಲ್ಲರಿಗೂ ತಿಳಿದಿರೋ ವಿಷಯ ಅಲ್ವಾ? ಎಲ್ಲರೂ ಸೋಲು ಗೆಲುವನ್ನ ಎದುರಿಸಿರ್ತೀರ, ಇಲ್ಲ ನಮ್ಗೆ ಇಲ್ಲ. ಬಟ್ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಟಾಕಿಂಗ್ ಆನ್ ದಿಸ್ ಅಂತ ಒಂದು ಎಲ್ಲರಿಗೂ ಅನ್ನಿಸ್ಬೋದು. ಯಾಕೆ ಅಂತಂದ್ರೆ ಸೋಲು ಅಂದ ತಕ್ಷಣ ಇವತ್ತಿನ ಜನರೇಷನ್ ಅಥವಾ ಪ್ರೆಸೆಂಟ್ ಪೀಪಲ್ಗೆ ಅದು ಒಂದು ಭಯಂಕರವಾದ ಒಂದು ಮನೋಭಾವನೆ ಆಗೋದಿದೆ. ಡ್ರೆಡ್ಫುಲ್ ತರ ಕಾಣುತ್ತೆ. ಸೋಲು ಅಂದ ತಕ್ಷಣ ಜೀವನದಲ್ಲಿ ಸೋಲಿರಬಾರದು ಅನ್ನೋ ಒಂದು ಮಾಹಿತಿ ಅಂತ ನಾನು ಹೇಳ್ತೀನಿ, ಉಪದೇಶ ಅಲ್ಲ, ಮಾಹಿತಿ ಕೊಡ್ತಾ ಬರ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ. ಬಹುಶಃ ಇದೇ ನೀವು ಒಂದು 40-50 ವರ್ಷಗಳ ಹಿಂದೆ ನಾವು ಹೋದ್ರೆ ಸೋಲು ಅನ್ನೋ ಮಾತೇ ಇರ್ತಿರ್ಲಿಲ್ಲ. ನಿನಗೆ ಸಾಧ್ಯ ಆಗಿರೋದನ್ನ ಮಾಡು, ಸಾಧ್ಯ ಆಗದೆ ಇದ್ದದನ್ನ ಬಿಟ್ಬಿಟ್ಟು ನಿನಗೆ ಏನ್ ಸಾಧ್ಯವೋ ಅದನ್ನ ಮಾಡು ಅನ್ನೋ ಒಂದು ಜೀವನ ಇತ್ತು. ಬಹುಶಃ ಇವತ್ತು ಒಂದು 50 ವರ್ಷಗಳ ಈಚೆಗೆ ನಮ್ಗೆ ಇದು ಒಂದು ರೀತಿಯಲ್ಲಿ ಪ್ರೆಸೆಂಟ್ ಜನರೇಷನ್ ಅದರಲ್ಲೂ ಸೋಲು ಅನ್ನೋದು ಆ ನೆರಳು ಕೂಡ ಅವ್ರ ಮೇಲೆ ಬೀಳಬಾರ್ದು ಅನ್ನೋ ಮಟ್ಟಿಗೆ ಬೇಡವಾದ ಶಿಕ್ಷಣ ಇವತ್ತು ಸಿಗ್ತಾ ಇದೆ. ಬಟ್ ವಾಟ್ ಈಸ್ ಫೇಲ್ಯೂರ್ ಆಕ್ಚುಲಿ? Is it a disappointment? Is it that we have to lose our confidence? Is it that we are going to lose our life itself? Is it that we should not expect at all? ತುಂಬಾ ಕ್ವೆಶ್ಚನ್ಸ್ ಬರುತ್ತೆ. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ತುಂಬಾ ಚೆನ್ನಾಗಿ ಹೇಳ್ತಾರೆ, the movement from one failure to another failure without losing your enthusiasm is success ಅಂತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದು ಫೇಲ್ಯೂರ್ ಇಂದ ಇನ್ನೊಂದು ಫೇಲ್ಯೂರ್ಗೆ ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನಾವು ಮುನ್ನಡೆಸುವ ನಮ್ಮ ನಡೆಗಳೇ ಅದು ಯಶಸ್ಸು ಅಂತಾರೆ ನೋಡಿ. ಆಮೇಲೆ ಸೋಲು ಅನ್ನೋದು ಫಸ್ಟ್ ಅದನ್ನ ಡಿಫೈನ್ ಮಾಡ್ಬೇಕಾಗುತ್ತೆ. ಸೋಲು ಅನ್ನೋದು ರಿಸಲ್ಟ್ ರ್ಯಾಂಕ್ ಬರೋದಾ, ಎಲೆಕ್ಷನ್ ಅಲ್ಲಿ ಗೆಲ್ಲೋದಾ, ಬಿಸ್ನೆಸ್ ನಲ್ಲಿ ದುಡ್ಡು ಸಿಗೋದಾ, ಶ್ರೀಮಂತರಾಗೋದಾ, ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಗೆದ್ದು ನಾನು ವರ್ಲ್ಡ್ ಬ್ಯೂಟಿಫುಲ್ ಅಂತ ಹೆಸರು ತಗೊಳ್ಳೋದಾ, ಅಥವಾ ನಾನು ಎಲ್ಲರಿಗೂ ಮೆಚ್ಚುಗೆ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದಾ? ಇದೆಲ್ಲ ನೀವು ಗೆಲುವು ಅಥವಾ ಸೋಲು ಇದರಲ್ಲಿ ಎಲ್ಲೂ ಮನ್ನಣೆ ಸಿಗದೆ ಹೋದ್ರೆ ಸೋಲು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಅದಲ್ಲ ಸೋಲು. ನಿಜವಾಗ್ಲೂ ಸೋಲು ಅನ್ನೋದಕ್ಕೆ ಬಹಳ ವಿಶೇಷವಾದ ಕನೋಟೇಷನ್ ಇದೆ. ವಾಟ್ ಈಸ್ ಕನೋಟೇಷನ್? ಅದಕ್ಕೆ ಗುಣಗಳಿದೆ ಸೋಲು ಅನ್ನೋದಕ್ಕೆ. ಗೆಲುವು ಅನ್ನೋದೇನು? We have a very beautiful saying, failure is never final, success is never an ending. Success can never end. Success ಅನ್ನೋದು it is not recognition, it is not rewarding, it is not award, it is not promotion, it is not elevation, it is not evolvement. It is nothing but ನಮ್ಮನ್ನು ನಾವು ಸಕ್ರಿಯವಾಗಿ ಬೇಜಾರಿಲ್ಲದೆ, ಡಿಪ್ರೆಷನ್ ಇಲ್ಲದೆ, ಡಿಸಪಾಯಿಂಟ್ ಇಲ್ಲದೆ ನಮ್ಮ ಎನರ್ಜಿಯನ್ನು ಸಕ್ರಿಯವಾಗಿ ಬಳಸಿಕೊಂಡು ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಜೀವನದ ಅರ್ಥವನ್ನು ಕಲ್ಪಿಸಿಕೊಂಡು ಮುನ್ನಡೆಯುವುದೇ ಸಕ್ಸಸ್. ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಡ್ತು ಅಷ್ಟೇನಾ? ಅದಕ್ಕೆ ಹೇಳ್ತಾರೆ there is a seed of disappointment in success which can turn out to be failure ಅಂತಾರೆ. ಸಕ್ಸಸ್ ಬಂದಿದ ತಕ್ಷಣ ಅದ್ರ ಜೊತೆಗೆ ಸೀಡ್ ಆಫ್ ಡಿಸಪಾಯಿಂಟ್ಮೆಂಟ್ ಅಂಡ್ ಫೇಲ್ಯೂರ್ ಅದ್ರ ಒಳಗೆ ಇರುತ್ತಂತೆ. ಅಕಸ್ಮಾತ್ ನಾವು ತುಂಬಾ ಸಂಪಾದನೆ ಮಾಡ್ಬಿಡಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು ಇವರು ಎಲ್ಲ ಏಕದಮ್ ಶ್ರೀಮಂತರಾದ್ರು ಅಂತೆಲ್ಲ ಹೇಳ್ತೀವಿ. ಈಗ ಬಹುಶಃ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರನ್ನೆಲ್ಲ ಕೇಳಿದ್ರೆ ನಮ್ಗನ್ಸುತ್ತೆ once achieved is not ever achieved, once recognized is not ever recognized. It is not like that.
It is a question of persistent effort without any hesitation to perform. ಒಂದು ಕ್ರಿಯೆಯಿಂದ ಇನ್ನೊಂದು ಕ್ರಿಯೆಗೆ ಯಾವುದೂ ಕೂಡ ನಮಗೆ ಬೇಜಾರಾಗದೆ ಅದರಲ್ಲಿ ಆಸಕ್ತಿ ಕಳ್ಕೊಳ್ದೆ ಇದಿಲ್ಲದಿದ್ರೆ ಅದನ್ನ ಮಾಡ್ತೀನಿ, ಅದಿಲ್ಲದಿದ್ರೆ ಇದನ್ನ ಮಾಡ್ತೀನಿ, ಇದೂ ಇಲ್ಲದಿದ್ರೆ ಏನಾದ್ರೂ ಮಾಡ್ತೀನಿ, ಅದು ಇಟ್ ಕ್ಯಾನ್ ಬಿ ರಿಯಲಿ ಕನ್ಸ್ಟ್ರಕ್ಟಿವ್ ಅನ್ನೋದೇ ಸಕ್ಸಸ್. ಸಕ್ಸಸ್ ಅನ್ನೋದಕ್ಕೆ ಇವತ್ತು ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಬಹಳ ಇದಾಗ ಹೇಳ್ಬೇಕಾಗುತ್ತೆ. ನೋಡಿ, ಫೇಲ್ ಆದವ್ರಿಗೂ ಇಟ್ಸ್ ಎ ಡಿಸಪಾಯಿಂಟ್ಮೆಂಟ್, 60% ತಗೊಂಡವ್ರಿಗೂ ಡಿಸಪಾಯಿಂಟ್ಮೆಂಟ್, 85% ತಗೊಂಡವ್ರಿಗೂ ಡಿಸಪಾಯಿಂಟ್ಮೆಂಟ್, 98% ತಗೊಂಡವ್ರಿಗೂ ಡಿಸಪಾಯಿಂಟ್ಮೆಂಟ್. ಯಾಕೆ? ದಿಸ್ ಪರ್ಸನ್ ಐ ಡಿಡ್ ಗೆಟ್ another 2% like other person. The next person I stopped at 60% I could have got. No, it's not that. 60% ಸಿಕ್ಕಿದೆ ಅಂತಂದ್ರೆ you should go within. The person who aims at success, he should be constructive. The person who is constructive, ಯಾರು ಪ್ರಗತಿ ಪರವಾಗಿ ಚಿಂತೆ ಮಾಡ್ತಾನೋ, ಯಾರು ಸಕ್ರಿಯವಾಗಿ ತನ್ನೊಳಗೆ ತಾನು ತನ್ನ ಒಂದು ಕೊಡುವಿಕೆ ಮತ್ತೆ ಕಳೆದುಕೊಳ್ಳುವಿಕೆ ಬಗ್ಗೆ ಕಾರಣವನ್ನು ಹುಡುಕ್ತಾನೋ ಅವನೇ ಸಕ್ಸಸ್ಫುಲ್ ಪರ್ಸನ್. Failure is not something that you don't rehabilitate yourself. Failure is once when you fall. ಯಾವಾಗ ಬೀಳ್ತೀವೋ ಆವಾಗ ನಾನು ಎದ್ದು ನಡೆಯೋದಲ್ಲ, ನಾನು ಓಡಬಲ್ಲೆ ಅಂತ ನನ್ನನ್ನೇ ನಾನು ಎಚ್ಚರಿಸಿ, ನನ್ನನ್ನೇ ನಾನು ಜಾಗೃತಗೊಳಿಸಿ, ನಾನು ಮತ್ತೆ ಎದ್ದು ನಿಂತು ಓಡ್ತೀನಲ್ಲ, ಅದು ಸಕ್ಸಸ್. ಅದು ಸಕ್ಸಸ್. ನಮ್ಗೆ ಇದು ಕಷ್ಟ ಇದೆ, ನಮ್ಗೆ ರಿಸಲ್ಟ್ ಬರ್ಬೇಕಾ ಅಂತ ಕೇಳ್ತೀವಿ ನಾವು. See, there is no point in telling that I want success. Success is a shortest interval between two failures. Something shortest interval adu. It is not long interval kuda illa. Odu sanna interval na ನಾವು success anta ಕರಿತೀವಿ. ಆದರೆ we are all really sold out for that short interval and we suffer a lot. ಈಗ ಫಾರ್ ಎಕ್ಸಾಂಪಲ್, ಇವತ್ತು ನೀವು ಇಲ್ಲಿ ಲೆಕ್ಚರ್ ಕರೆದಿದ್ದೀರಾ, ನನ್ನ ಒಂದು ಅನಿಸಿಕೆ, ನನ್ನ ಒಂದು ಅರ್ಥೈಸುವಿಕೆ, ನಾನು ಜೀವನದಲ್ಲಿ ಕಂಡುಕೊಂಡಂಥದ್ದನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಈ ಹಂಚಿಕೊಳ್ಳುವಿಕೆಯಲ್ಲಿ ನನ್ನತನವನ್ನು ನಾನು ತೋರ್ಪಡಿಸಿಕೊಳ್ಳುವುದಾಗಲಿ, ನನ್ನದೇ ನನ್ನ ಒಂದು ಯೋಚನಾ ಲಹರಿಯೇ ಉತ್ತಮ ಅಂತ ಹೇಳೋದಾಗ್ಲಿ, ಅದನ್ನ ನೀವು ಸ್ವೀಕರಿಸಬೇಕೆಂದು ಆಗ್ಲಿ, ಅದನ್ನ ನೀವು ಮನ್ನಣೆ ಕೊಟ್ಟು ನನಗೆ ಅದರ ಬಗ್ಗೆ ಒಂದು 4 ಒಳ್ಳೆ ಮಾತನ್ನ ಹೇಳಬೇಕು ಅನ್ನೋದಾಗ್ಲಿ, ಇದನ್ನೆಲ್ಲ ಇಟ್ಕೊಂಡು ಬಂದು ನೀವು ಹೇಳಿಬಿಟ್ರೆ ಅದು ಸಕ್ಸಸ್ ಅಲ್ಲ. ಅದು ಸಕ್ಸಸ್ ಅಲ್ಲ. ನಾನು ಹೇಳೋದನ್ನ ನಿಮಗೆ ನಾನು ಅಂತರಂಗದಿಂದ ಹೇಳ್ತಾ ಇದ್ದೀನಾ, ನಾನು ಅರ್ಥೈಸ್ಕೊಂಡಿದ್ದೀನಾ, ಸೋಲು ಅನ್ನೋದು ನನ್ನ ಬಾಳಲ್ಲಿ ಅದು ನಾನು ಕಂಡುಕೊಂಡಿದ್ದೀನಾ? ನನ್ನ ಬಾಳಲ್ಲಿ ಎವ್ರಿ ಸ್ಟೆಪ್ ಇಸ್ ಅ ಸೋಲ್. ಐ ಥಿಂಕ್ ಗಾಂಧೀಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ, the success and failures are not ours ಅಂತ. It is only truth and falsehood is ours ಅಂತ. ಎಷ್ಟು ಮ್ಯಾಗ್ನಿಫೈ ಮಾಡಿ ರಿವಿಸಿಟ್ ಮಾಡಿ ರೀಸನ್ ಕೊಟ್ಟು ನೀವು ಅದನ್ನ ಇದು ಸತ್ಯ ಅಲ್ಲ ಅಂತ ಹೇಳಿದ್ರು ಕೂಡ ಸತ್ಯ ಸತ್ಯಾನೇ. ಸುಳ್ಳನ್ನ ನೀವು ಎಷ್ಟೇ ಮರೆಮಾಚಿ ಯು ಹೈಡ್ ಆಲ್ಸೋ, ಬಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಸುಳ್ಳು. ಬಟ್ ಸಕ್ಸಸ್ ಅಂಡ್ ಫೇಲಿಯರ್ ಆರ್ ನಾಟ್ ಲೈಕ್ ದಟ್. ದೇ ಆರ್ ದಿ ಶಾಡೋಸ್ ಆಫ್ ಯುವರ್ ಥಿಂಕಿಂಗ್ ಪ್ರೋಸೆಸ್. It's an attitude. It is not a concept. ಅಲ್ಲ ಅದು. ಅದು ಹ್ಯಾಪನಿಂಗ್ ಅಲ್ಲ ಅದು. ಮಗು ಬೀಳುತ್ತೆ, ಬಿದ್ಬಿಟ್ಟೆ ಅಂತಲ್ಲ, ಅದರಲ್ಲೇ ಬಿತ್ಕೊಂಡು ಅಳಲ್ಲ. ಅದೇನ್ ಮಾಡುತ್ತೆ, ತಕ್ಷಣ ನಾ ಬಿದ್ನಲ್ಲ ಯಾರು ನೋಡ್ತಾರ ಅಂತ ಅಂದ್ಬಿಟ್ಟು, ಯಾರು ನೋಡ್ಲಿಲ್ಲ ಅಂದ್ರೆ ಎದ್ದು ನಿಂತ್ಕೊಂಡು ಏನು ಆಗ್ಲಿಲ್ಲ ಅನ್ನೋ ತರ ಬಿಹೇವ್ ಮಾಡುತ್ತೆ. ಅನ್ಲೆಸ್ ಯು ಪ್ಯಾಂಪರ್. ನಾವು ಮಾಡರ್ನ್ ಸೈಕಾಲಜಿ ಇಸ್ ಲೈಕ್ ದಟ್. ಬಿದ್ದಿದ ತಕ್ಷಣ ನೆಲದಲ್ಲೂ ಬೀಳಬಾರ್ದು, ಧೂಳು ತಾಕ್ಬಾರ್ದು, ಲೇಟು ಬೀಳಬಾರ್ದು, ರಕ್ತನೂ ಬರಬಾರ್ದು. ಸೊ ಬಾಳೆ ಪುರಾಣ ತರ ಸಾಕಿನೇ ಇವತ್ತು ಸೋಲು ಹ್ಯಾಸ್ ಟೇಕನ್ ಅ ಪ್ರೈಮ್ ಪ್ಲೇಸ್ ದ್ಯಾನ್ ದಿ ಗೆಲುವು. ಡಿ ಅಂಡರ್ಸ್ಟ್ಯಾಂಡ್? ಇದೇ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಸೋಲು ಅನ್ನೋದನ್ನ ಮಕ್ಕಳಿಗೆ ನಾವು ಯಾವ ವಯಸ್ಸಿಂದ ಕಲಿಸ್ಬೋದು? ಅಂದ್ರೆ ಅವ್ರನ್ನ ಮತ್ತೆ ಸೋಲು ಅನ್ನೋದು ಸೋಲಲ್ಲ ಅನ್ನೋ ರೀತಿಯಲ್ಲಿ ಯಾವ ವಯಸ್ಸಿಂದಲೇ ನಾವು ಕಲಿಸಬಹುದು ಅನ್ನೋದನ್ನ ಒಬ್ರು ಕೇಳಿದ್ದಾರೆ. ಯಾವ ವಯಸ್ಸು ಇಲ್ವೇ ಇಲ್ಲ. ನಮ್ಮ ಉಪನಿಷತ್ ಕಾಲಕ್ಕೆ ನೀವು ಹೋದ್ರೆ ಮಗು ಹುಟ್ಟಿದಾಗಿಂದ ಹೇಳ್ಕೊಡ್ತಾರೆ.
ದೇರ್ ಇಸ್ ನೋ ಪಾಯಿಂಟ್, ದೇರ್ ಇಸ್ ನೋ ಏಜ್ ಟು ಟೀಚ್ ದೆಮ್. ಮತ್ತೆ ಸೋಲನ್ನ ನೀವು ಹೇಳ್ಕೊಡ್ಬೇಕಾಗಿಲ್ಲ, ಸೋಲನ್ನ ಹೇಗೆ ಸ್ವೀಕಾರ ಮಾಡ್ಬೇಕು ಅನ್ನೋ ಒಂದು ಓರಿಯೆಂಟೇಶನ್ ಕೊಡ್ಬೇಕಷ್ಟೇ. ಅದಕ್ಕೆ ಪೇರೆಂಟ್ಸ್ ಹೇಗ್ ಬದುಕ್ಬೇಕು ಅನ್ನೋದು ಬಹಳ ಮುಖ್ಯ, ವಾತಾವರಣ ಹೇಗಿರ್ಬೇಕು ಅನ್ನೋದು ಮುಖ್ಯ. ಉಪನಿಷತ್ತಿನ ಒಂದು ಇದು ಹೇಳ್ತೇನೆ ನೋಡಿ ನಾನು ನಿಮ್ಗೆ. ಉದ್ದಾಲಕ ಮತ್ತು ಶ್ವೇತಕೇತು ಇಬ್ರು. ಉದ್ದಾಲಕ ನಮ್ಗೆಲ್ಲ ಗೊತ್ತು, ಚಾಂದೋಗ್ಯ ಉಪನಿಷತ್ ತಗೊಂಡ್ರೆ ನೀವು ಮಹಾಜ್ಞಾನಿ. ಇವತ್ತು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ಎಲ್ಲೆಲ್ಲಿ ಹುಡುಕಿದ್ರು ಕೂಡ ಅಂಥ ಬೌದ್ಧಿಕತೆ, ಅಂಥ ಒಂದು ಜ್ಞಾನ ಸಂಪನ್ನತೆ, ಅಂಥ ಒಂದು ಮಹಾನ್ ಗುರುಗಳು ಯಾರಿಗೂ ಸಿಗಲ್ಲ. ಅವರ ಮಗ ಶ್ವೇತಕೇತು. ಆದ್ರೆ ಅವನ ಆ ಮಗುವನ್ನ ತಗೊಂಡೋಗಿ ಬೇರೆ ಕುಟೀರದಲ್ಲಿ ಬೇರೆ ಗುರುಗಳ ಹತ್ರ ಶಿಕ್ಷಣಕ್ಕೆ ಹಾಕ್ತಾನೆ. ಯಾಕೆ ಹೇಳಿ? ನಮ್ದು ಮಮಕಾರ ಸ್ವಾರ್ಥ ಬಂದ್ಬಿಡುತ್ತೆ. ಮಮಕಾರ ಸ್ವಾರ್ಥ, ನನ್ನ ಮಗು ಯಾರು ಬೈಬಾರ್ದು, ನನ್ ಇವಾಗ ಮಾಡ್ತಾ ಇದೀವಲ್ಲ, ಮಾಡರ್ನ್ ಎಜುಕೇಶನ್ ಇಸ್ ಫುಲ್ ಆಫ್ ಸಚ್ ಥಿಂಗ್ಸ್. ವಿ ಕಾಂಟ್ ಟೀಚ್ ದೆಮ್ ದಟ್ ಯು ಕ್ಯಾನ್ ಅಫೋರ್ಡ್ ಟು ಫೇಲ್ ಅಂತ. Why not we fail? Respectfully, I like to fail than dishonestly being successful ಅಂತ ಗಾಂಧೀಜಿ ಹೇಳಿದ್ದಾರೆ. Respectfully, I would like to fail. ಎಷ್ಟು ಚೆನ್ನಾಗಿದೆ ಈ ಸ್ಟೇಟ್ಮೆಂಟ್. ಯಾರು ಹೇಳ್ತೀವಿ ಮಕ್ಕಳಿಗೆ? ನಮಗೆ ಹೇಳ್ಕೊಳ್ತೀವ? ಕನ್ನಡಿ ಮುಂದೆ ನಿಂತ್ಕೊಂಡು ನಾವೇ ಹೇಳ್ಕೊಂಡ್ರೆ ನಮ್ಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ. ಆಗ ಅವ್ರು ಕಳಿಸ್ದಾಗ, ಮಗುನಲ್ಲಿ ಕಳಿಸ್ತಾರೆ, 14 ವರ್ಷ ಆದ್ಮೇಲೆ ಉದ್ದಾಲಕ ವಾಪಸ್ ಬರ್ತಾನೆ. ನಿಮ್ಗೆ ಗೊತ್ತು ಆಗಿನ ಶಿಕ್ಷಣ ಇವತ್ತಿನ ತರ ಮ್ಯಾಥ್ಸ್, ಫಿಸಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಆ ತರ ಅಲ್ಲ. ಸಮಗ್ರವಾದಂತ ಜ್ಞಾನ, ಅದು ಎಲ್ಲ ಅಡಕವಾಗಿತ್ತು ಅದರಲ್ಲಿ. ಅದು ಅರಣ್ಯಕಾಸ ಆಗ್ಬೋದು, ಬ್ರಾಹ್ಮಣಾಸ್ ಆಗ್ಬೋದು, ವೇದಾಸ್ ಆಗ್ಬೋದು, ಉಪನಿಷತ್ಸ್ ಆಗ್ಬೋದು, ಎಲ್ಲ ಕಲ್ಸ್ಕೊಂಡು ವಾಪಸ್ ಬರ್ತಾನೆ. ಏನೇ ಇಲ್ಲ, ಕುಟೀರ ಉದ್ದಾಲಕನಿಗೆ ಮಗ ಬರ್ತಾ ಇದ್ದಾನೆ ಅಂತ, ನಮಗೂ ಇವಾಗ ಫಾರಿನಿಂದ ಬರ್ತಾರೆ ಖುಷಿಯಾಗಿ ಹೋಗ್ತೀವಲ್ಲ, ನಮ್ಗೆ ಬರ್ತಾನೆ ಅಂತ ಆ ಗೇಟ್ ಇದ್ರ ನಿಂತಿರ್ತಾನೆ. ಅಲ್ಲಿ ಮಗ ಅಷ್ಟು ದೂರದಿಂದ ಅರಣ್ಯದಲ್ಲಿ ಬರ್ತಾನೆ. ಇವತ್ತು ಅರಣ್ಯ ಇಲ್ಲ, ಕಾಡು ಇದೆಯೋ ಗೊತ್ತಿಲ್ಲ, ಅಥವಾ ಯಾಕಂದ್ರೆ ಕಾಡು ನಾಡಾಗ್ಬಿಟ್ಟಿದೆ, ಅದರಿಂದ ಅದು ಗೊತ್ತಿಲ್ಲ. ಸೊ ಅಲ್ಲಿಂದ ಬರ್ತಾ ಇದ್ದಂಗೆ he goes 5 steps forward to embrace his son. ಬಟ್ ಆದ್ರೆ 10 ಸ್ಟೆಪ್ ವಾಪಸ್ ಹೊರಟೋಗ್ತಾನೆ ಉದ್ದಾಲಕ. ಮಗ ಬರ್ತಾನೆ ಅಲ್ಲಿ ಶ್ವೇತಕೇತು, ಏನಾಯ್ತು ನನ್ನ ತಂದೆಗೆ? 14 ವರ್ಷ ಆದ್ಮೇಲೆ ಬರ್ತಾನೆ. ಆಗ ಅವ್ನು ಕೇಳ್ತಾನೆ, ಯಾಕಪ್ಪ ನಾನು ಅಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ, ಜ್ಞಾನ ಸಂಪನ್ನನಾಗಿ ಬಂದಿದ್ದೀನಿ, ಎಲ್ಲ ಕಲಿತು ಬಂದಿದ್ದೀನಿ, ನಿನ್ಗೆ ಯಾಕೆ ಸಂತೋಷ ಆಗ್ಲಿಲ್ಲ, ನೀನ್ ಯಾಕೆ ಬಂದು ನನ್ನನ್ನ ಇದು ಮಾಡ್ಲಿಲ್ಲ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ವಾಟ್ ಯು ಹ್ಯಾಡ್ ಲರ್ನ್ ಫ್ರಮ್ ಮೀ ಯು ಹ್ಯಾವ್ ಅನ್ಲರ್ನ್ಡ್ ಇನ್ ಯುವರ್ ಗುರುಕುಲ ಅಂಡ್ ಕಮ್ ಆನ್. ಏನನ್ನ ನನ್ನ ಹತ್ರ ಕಲ್ತಿಯೋ ಅದನ್ನ ಗುರುಕುಲದಲ್ಲಿ ಬಿಟ್ಟಿದ್ಯಾ, ಗುರುಕುಲದಲ್ಲಿ ನೀನೇನು ಕಲಿಬಾರ್ದಿತ್ತೋ ಅದನ್ನ ಕಲ್ತು ಇಲ್ಲಿ ಬಂದಿದ್ಯಾ ಅಂತ ನನ್ನ ತಂದೆ ಹೇಳ್ತಾನೆ, ಟೀಚರ್ ಅಲ್ಲ. ನಾವ್ ಹೇಳ್ತೀವ ಏನಾದ್ರು? ಅವಾಗ ಅವನು ಹೇಳ್ತಾನೆ, ಯಾಕಂಗ್ ಹೇಳ್ತೀಯ? ನಾನು ಏನು ಬಿಟ್ಟಿಲ್ಲ, ನೀನ್ ಏನ್ ಕಲಿಬೇಕು ಅಂತ ಎಲ್ಲ ಕಲ್ತು ಬಂದಿದ್ದೀನಿ, ಯಾವ ಪ್ರಶ್ನೆ ಏನ್ ಬೇಕಾದ್ರೂ ಕೇಳಿ ಹೇಳ್ತೀನಿ. ಇಲ್ಲ, ನೀನು ನಾನು ಹೇಳಿದೆ ವಿದ್ಯಾ ದದಾತಿ ವಿನಯಂ ಅಂತ ಫಸ್ಟ್ ನೀನ್ಗೆ ಹೇಳ್ಕೊಟ್ಟಿದ್ದೆ. ವಿದ್ಯೆ ಪಡೆದಾರನ್ನು ಯಾವಾಗಲೂ ತಗ್ಗಿ ಬಗ್ಗಿ ಎದೆ ಉಬ್ಬಿಸಿ ನಡೆಯೋದೇ ಇಲ್ಲ. ಆದ್ರೆ ನೀನು ಬರ್ತಾನೆ ಎದೆ ಉಬ್ಬಿಸಿ ನಡ್ಕೊಂಡು ಬರ್ತಾ ಇದೀಯ ನಾನು ಕಲಿತವ ಅಂತ. ಹೇಗ್ ಬರ್ತಾ ಇದೀಯ ನೀನು? ಯುವರ್ ಚೆಸ್ಟ್ ಇಸ್ ಪ್ರೊಟ್ರೂಡಿಂಗ್ ಔಟ್, ಯುವರ್ ಹೆಡ್ ಇಸ್ ಹೈ, ನಿನ್ ತಲೆ ಮೇಲೆ ಇಟ್ಕೊಂಡಿದ್ಯಾ. ನೀನ್ ಬರೋ ಸ್ಟೈಲ್ ನೋಡಿದ್ರೆ ನಾನು ಕಲಿತವ ಅಂತ ಬರ್ತಾ ಇದೀಯಾ. ಇದು ನಿನ್ನ ಪ್ರಥಮ ಸೋಲು ಅಂತಾನೆ, ನಿನ್ನ ಬದುಕಿನಲ್ಲಿ ಇದು ನಿನ್ನ ಪ್ರಥಮ ಸೋಲು ಅಂತಾನೆ ತಂದೆ. ನಾವೇನಾದ್ರು ಮಾರ್ಕ್ಸ್ ತಗೊಂಡ್ಬಿಟ್ರೆ ಅಯ್ಯೋ ಫೋನ್ ಹಾಕಿ ಎಲ್ಲಾದ್ರೂ ಹೇಳ್ತೀವಿ. ಅದೇ ಬೇಕಂತ ಹೇಳ್ದ, ಮೆನ್ ಮಾರ್ಕ್ ವೆನ್ ದೇ ಹಿಟ್ ದೇ ಡೋಂಟ್ ವೆನ್ ದೇ ಮಿಸ್ ಅಂತಂದ. ಮಾಡ್ಬಿಟ್ಟು ಎಲ್ಲಾರು ಫೋನ್ ಹಚ್ಚಿ ಎಲ್ರಿಗೂ ಹೇಳ್ಬಿಡೋದು. ಅಥವಾ ನಮ್ಮ ಮಕ್ಳು ಅಬ್ರಾಡ್ ಅಲ್ಲಿ ಇದ್ದಾರೆ ಅಂತ ಎಲ್ಲರ ಹೇಳ್ಕೊಡೋದು, ಯಾಕೆ ಇಂಡಿಯಾದಲ್ಲಿ ಇದ್ರೆ ಏನೋ ಮೋಸ ಆದಂಗೆ. ಇದೆಲ್ಲ ನಮ್ಗೆ ಎಲ್ಲ ಆರ್ಟಿಫಿಷಿಯಲ್ ಆಗಿ ನಾವು ಬದುಕ್ತಾ ಇದ್ದೀವಿ. ವಿ ಆರ್ ನಾಟ್ ನ್ಯಾಚುರಲ್ ಟು ಅವರ್ ಕಲ್ಚರ್, ವಿ ಆರ್ ನಾಟ್ ನ್ಯಾಚುರಲ್ ಟು ಅವರ್ ವ್ಯಾಲ್ಯೂಸ್. ಸೊ ಅವಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಹಂಗೆಲ್ಲ ಯಾಕಂತೆ, ಇಲ್ಲ ಕಲಿತವ ಅಂತಂದ್ರೆ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಅವನಲ್ಲಿ ಬಂದಿರುತ್ತೆ ಪರ್ಸನಾಲಿಟಿ. ಹಂಗಾರೆ ಹೆಂಗ್ ಹೇಳ್ತಾನೆ, ನನಗೆ ಗುರುಗಳು ಹೇಳ್ಕೊಟ್ಟಿಲ್ಲ, ಸೇಮ್ ಎಕ್ಸ್ಕ್ಯೂಸ್. ಬಾ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಅಂತ ಅಂದ್ಬಿಟ್ಟು ಹೋಗಿ ಪೀಪಲ್ಸ್ ಟ್ರೀಗೆ ಸೀಡ್ ತಗೊಂಡ್ಬಂದೆ. ಅದು ಗೊತ್ತಲ್ಲ ನಿಮ್ಗೆ, ಬೀಜ ಇಷ್ಟೇಷ್ಟಿರುತ್ತೆ. ಇಟ್ಸ್ ಅ ಕಲ್ಪವೃಕ್ಷ. ಇನ್ ಇಂಗ್ಲಿಷ್ ಇಫ್ ಯು ಹ್ಯಾವ್ ಟು ಸೇ ಇನ್ ಬಯಾಲಜಿಕಲ್ ಟರ್ಮ್ಸ್ ಪೆರೆನಿಯಲ್ ಟ್ರೀ. ಅವ್ನು ತರ್ತಾನೆ, ತಂದಿದ ತಕ್ಷಣ ಬಿಚ್ಚುತ್ತಾನೆ, ಅದನ್ನ ಓಪನ್ ಮಾಡುವಂತಾನೆ ಬೀಜನ ಓಪನ್ ಮಾಡ್ತಾನೆ, ಅದ್ರೊಳಗೆ ಏನೂ ಇಲ್ಲ. such a tiny seed with nothing inside has given rise to, it has given to very big perennial trees, kalpavruksha.
ಎಷ್ಟು ಪಶುಗಳಿಗೆ ಆಶ್ರಯ, ಎಷ್ಟು ಜನಗಳಿಗೆ ಆಶ್ರಯ, ಎಷ್ಟು ಪರಿಸರ ಏನ್ ಕೊಡುಗೆ ಕೊಡ್ತಾ ಇದೆ, ಎಷ್ಟೊಂದು ಕೊಟ್ಟಿದೆ. The person who thinks that he knows nothing, he will be everything. The person who says that I know everything, he is going to be nothing, ಮಗನೇ ಅಂತ ಹೇಳಿ. ಇದು ವ್ಯಾಲ್ಯೂ ಅಲ್ವಾ? ಯಾವ ಏಜ್ ಹೇಳ್ಕೊಡ್ಬೇಕು? ಅವನು ಮಗು ಏನೋ ಒಂದು ತಪ್ಪು ಮಾಡಿದ ತಕ್ಷಣ, ಬಿದ್ದ ಅಂದಿದ ತಕ್ಷಣ, ನೋವು ನಿನ್ ಪಾರ್ಟ್ ಆಫ್ ಅವರ್ ಲೈಫ್, ನೋವಿಲ್ಲದೆ ಬದುಕಿಲ್ಲ ಅಂತ ಹೇಳ್ತೀವ? ಅಯ್ಯೋ ನೋವಾಗೋಯ್ತಾ, ಅಯ್ಯೋ ಬಿದ್ದು ಬಿಟ್ಟಿಯಾ, ಅಯ್ಯೋ ಟೀಚರ್ ಹೊಡೆದು ಬಿಟ್ರ, ಅಯ್ಯೋ ಅವ್ನ ಪಕ್ಕದ ಮನೆಯವ್ರು ಬೈದ್ ಬಿಟ್ರ, ಅಯ್ಯೋ ನಿಮ್ಮ ಸ್ವಂತದವ್ರು ಏನೋ ಅಂದು ಬಿಟ್ರ ಅಂತ ಅಂದ್ರೂ ಕೂಡ ನಾವು ತಡ್ಕೊಳ್ಳೋ ಶಕ್ತಿನ ಆತ್ಮನಿರ್ಭರತ ಅಂತ ಹೇಳ್ತೀವಿ ಭಗವದ್ಗೀತೆ. ನಮ್ಮ ಧರ್ಮದಲ್ಲಿ ಅವೆಲ್ಲ ವಿವೇಕಾನಂದರು ಜಾಲಾಡ್ಬಿಟ್ಟಿದ್ದಾರೆ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂದ್ರು. ಸ್ಟ್ರೆಂತ್ ಇಸ್ ಲೈಫ್ ಅಂಡ್ ಕವರ್ಡ್ ಐಸ್ ಇಸ್ ಡೆತ್ ಅಂತಂದ್ರು. ಕವರ್ಡ್ ಐಸ್ ಇಸ್ ಡೆತ್ ಇಲ್ಲಿ ಬರೋದು. ಅಕ್ಕ ಮಹಾದೇವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಚಂದನವ ಕಡಿದು ಒರೆದು ತೇಯ್ದೊಡೆ ನೋವಾಯಿತೆಂದು ತನ್ನ ಕಂಪ ಬಿಟ್ಟಿದೆ, ಸುವರ್ಣವ ತಂದು ಸುಟ್ಟೊಡನೆ ತನಗೆ ನೋವಾಯಿತೆಂದು ತನ್ನ ಹೊಳಪ ಬಿಟ್ಟಿದೆ, ಸಂದ ಹುಡುಕಿ ತಂದ ಕಪ್ಪನ್ನು ಕಾಣದಲ್ಲಿಕ್ಕಿ ಅರೆದೊಡೆ ಪಾಕದೊಳಗಾಗಿ ಸಕ್ಕರೆಯು ತನಗೆ ನೋವಾಯಿತೆಂದು ಸವಿಯ ಬಿಟ್ಟಿದೆ. ಎಷ್ಟು ನಮಗೆ ಸಿಗುತ್ತೆ ಕಲ್ಚರು. ಕಷ್ಟ ಅನ್ನೋದು ಏನದು? ಸಿ ವಿ ಹ್ಯಾವ್ ಟು ಹ್ಯಾವ್ ಸಮ್ ಚಾಲೆಂಜಸ್. ಕಷ್ಟ ಸೋಲು ಅಲ್ಲ ಅದು. ಐ ಥಿಂಕ್ ಸೋಲು ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಿ ನಮ್ಗೆ ಅದನ್ನ ಸಿಕ್ಕಿಲ್ಲ ಅಂದಾಗ ಆ ಎಕ್ಸ್ಪೆಕ್ಟೇಷನ್ ಈಸ್ ಯೋರ್ ಸೋಲು. ನಾಟ್ ಸೋಲು ಈಸ್ ನಾಟ್ ಸೋಲು. ಮತ್ತೆ ನನ್ನನ್ನ ನಾನೇ ಅನಾಲಿಸಿಸ್ ಮಾಡ್ಕೊಂಡು ನನ್ನಿಂದಲೇ ನಾನೇ ಎಲ್ಲ ಮಾಡಿದೀನಿ, ನನ್ನಿಂದಲೇ ಇಷ್ಟೊಂದು ಚೆನ್ನಾಗಾಗಿದೆ, ನಾನಿಂದಲೇ ಇದೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಅನ್ಕೊಂಡವ್ರು ನನ್ನ ಸೋಲು, ಬೇರೆಯವ್ರ ಸೋಲಲ್ಲ, ನನ್ನ ಸೋಲು. ಇವಾಗ ಚೆನ್ನಾಗಿ ರ್ಯಾಂಕ್ ತಗೊಂಡಿದ ತಕ್ಷಣ ಯು ಶುಡ್ ನಾಟ್ ಥಿಂಕ್ ದಟ್ I am really, parents have to be obliged to me, institution is to be obliged to me, society has to be obliged to me. I have done such a big thing. What is that usual thing? That is nothing. Information you have really kept in your memory and you have achieved something. But life is a big screen. Really in canvas, ಬಹಳ ದೊಡ್ಡದಾಗಿದೆ. Challenges ಎಷ್ಟೊಂದಿದೆ. ಅಷ್ಟು ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ತೀವಿ. ಬೇರೆಯವ್ರನ್ನೇನು ನಮ್ಗೆ ಅವಮಾನ ಆಗ್ಬಾರ್ದು. ಸೋಲು ಎಲ್ಲಿ ಬರುತ್ತೆ ಆ ಮಗುಗೆ ಯಾರು ಏನೋ ಏನೋ ಹಿಂಗ್ ಕಾಣ್ತಾ ಇದೆಯಾ, ಒಳ್ಳೆ ಕಮಂಗಿ ತರ ಅಂದ ತಕ್ಷಣ ಮಾರನೇ ದಿವಸನ ಅವ್ರ ಅಮ್ಮಗೂ ನೋವು, ಅವ್ರ ಅಪ್ಪಗೂ ನೋವು, ಕಮಂಗಿ ಬಿಟ್ರು ಅದು ಬಿಟ್ರು ಅಲ್ಲ. He should be taught to take it in the positive sense and try to avoid becoming in the true sense kamangi. This is very important. ಅಲ್ಲಿ ನಮ್ಗೆ ನಿಜವಾಗ್ಲೂ ಕನ್ಸ್ಟ್ರಕ್ಟಿವ್ ಎಜುಕೇಶನ್ ಬೇಕಾಗುತ್ತೆ. ಈಗ ಹ್ಯಾರಿ ಪಾಟರ್ ರೌಲಿಂಗ್ ನಿಮ್ಗೆಲ್ಲ ಗೊತ್ತು. ಹ್ಯಾರಿ ಪಾಟರ್ ಅಂದ್ರೆ ಎಲ್ಲರೂ ಕುಣಿತಾರೆ ಅಲ್ಲ, ಬಟ್ ಅವಳ ಹ್ಯಾರಿ ಪಾಟರ್ ಅವಳು ಇವತ್ತು 400 million ಕಾಪೀಸ್ ಅವಳದು ಪ್ರಿಂಟ್ ಆಗುತ್ತೆ UK ನಲ್ಲೇ. ದ ಮೋಸ್ಟ್ ಅಪ್ರಿಶಿಯೇಟೆಡ್ ವುಮನ್ ಅಂತಂದ್ರೆ ಅವಳು ಪಟ್ಟ ಕಷ್ಟಗಳ ಸ್ಟೆಪ್ಸ್ ಆಫ್ ಫೇಲ್ಯೂರ್ಸ್ ಅಂತ ಹೇಳಲ್ಲ, ದ ಸ್ಟೆಪ್ಸ್ ಆಫ್ ಈವೆಂಟ್ಸ್ ಅಂಡ್ ದ ಚಾಲೆಂಜಸ್ ಶಿ ಅಂಡರ್ವೆಂಟ್. ಐ ಥಿಂಕ್ ವಿ ಹ್ಯಾವ್ ಟು ಸೀ ದಟ್. ಅದನ್ನ ನಾವು ನೋಡ್ಬೇಕು. ಅವಳಿಗೆ ಈಸಿಯಾಗಿ ಬಂದಿಲ್ಲ. 12 top publishers rejected her script, which she scripted while traveling in the train. She was inspired to write that. ಯಾವುದೋ ಒಂದು ಸಣ್ಣದೊಂದು ಪಬ್ಲಿಷರ್, ಅದು ಗ್ರೂಪ್ ಅಂತ ಯಾವುದೋ ಅದನ್ನ ಲೆಕ್ಕಕ್ಕಿಲ್ಲದೆ ಇರೋ ಪಬ್ಲಿಷರ್ ಕರೆದು ಹೋಗ್ಕೊಂಡು ಹೋಗ್ಲಿ ಕೊಡು, 1000 ಕಾಪೀಸ್ ಪ್ರಿಂಟ್ ಮಾಡ್ಬಿಟ್ಟು 500 ಕಾಪೀಸ್ ಲೈಬ್ರರಿ ಕೊಟ್ರಂತೆ, ಇನ್ 500 ಕಾಪೀಸ್ ಹಂಗೆ ಇತ್ತಂತೆ. But ಇವತ್ತು ಒಂದು 400 million copies are getting printed. ನಮ್ಗೆಲ್ಲ ಗೊತ್ತು, ಸುಮ್ಮನೆ ಥಾಮಸ್ ಆಲ್ವಾ ಎಡಿಸನ್ ಮಾತಾಡ್ತೀವಿ. 99% ಪರ್ಸ್ಪಿರೇಷನ್ ಅಂಡ್ 1% ಇನ್ಸ್ಪಿರೇಷನ್. ಆ ಪರ್ಸ್ಪಿರೇಷನ್ ಅಲ್ಲೇ ಸೋಲು ಪದನೇ ಇಲ್ಲ ಅಲ್ಲಿ. ಅಷ್ಟು ಫೇಲ್ಯೂರ್ಸ್ ನಲ್ಲಿ ಅವನು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, 1000 ಫೇಲ್ಯೂರ್ಸ್ ಇತ್ತು, 900 ಫೇಲ್ಯೂರ್ ಎಷ್ಟಾದ್ರೂ ಇರಲಿ, ಬಟ್ ನಮ್ಗಿಂತ ಜಾಸ್ತಿ ಫೇಲ್ಯೂರ್ಸ್ ಅವ್ನು ಫೇಸ್ ಮಾಡಿದ್ದಾನೆ. ನಾವ್ ಯಾವಾಗ್ಲೂ ನಂಬರ್, ಕ್ರಾನಾಲಜಿ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ವಿ ಡೋಂಟ್ ಗೋ ಟು ದಿ ಕಂಟೆಂಟ್.
ಅವ್ನಿಗೆ ಎಷ್ಟು ಅವಮಾನ ಆಯ್ತು, ಎಷ್ಟು ತರ ಆಯ್ತು. ಬಟ್ ಆದ್ರೆ ಐ ಥಿಂಕ್ ಇವನ್ ಐನ್ಸ್ಟೈನ್ ನೆವರ್, ಹಿ ವಾಸ್ ನಾಟ್ ನಾರ್ಮಲ್ ಚೈಲ್ಡ್, ಹಿ ಹ್ಯಾಡ್ ದ ನರ್ವಸ್ ಬ್ರೇಕ್ ಡೌನ್, ಹಿ ವಾಸ್ ನಾಟ್ ರೆಕಗ್ನೈಸ್ಡ್. Why don't we give them the examples? Why always you aim at perfection? If you take dictionary, you don't have a word like perfect. Why? We are all human beings with imperfection, only we are born. Perfection gain ಮಾಡಿ ಅವ್ರು ಮೋಕ್ಷ ಸಾಧಿಸ್ಬಿಟ್ರೆ ನೀವು ಅವ್ರನ್ನ ಮಾತಾಡ್ಸಕ್ಕಾಗಲ್ಲ, ಅವರೆಲ್ಲ ಹೊರಟೋಗಿರ್ತಾರೆ. ಹೋಗಿ ಗವಿ ಒಳಗೆ, ಗುಹೆ ಒಳಗೆ ಹೋಗಿ ನಮ್ಮ ಆಚಾರ್ಯರೆಲ್ಲ ಇದ್ರಲ್ಲಿ ಹೋಗಿ ನಾನು ಸಾಕ್ಷಾತ್ಕಾರ ಆಯ್ತು ಅಂತ ವಾಪಸ್ ಬಂದು ನಮ್ಗೆ ಹೇಳಿದಾರ? ಯಾರು ಹೇಳಕ್ಕಾಗಲ್ಲ. ಅದೇ ತಪ್ಪು ಮಾಡಿದವ್ರು ಬಂದು ವಾಪಸ್ ಹೇಳ್ಬೋದು. ಸೋಲು 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 ಅಂತ ಅಂದ್ಬಿಟ್ಟು ಡಿಪ್ರೆಷನ್ ಹೋಗ್ತಾರಲ್ಲ, ಇದು ಮುಟ್ಟಾಳ್ತನ. ಇದು ಜೀವನನೇ ಒಂದು ಸೋಲಲ್ಲೇ ನಾವು ಬಂದಿದ್ದೀವಿ. ಯಾಕೆಂದ್ರೆ ನೀನು ಒಳ್ಳೆ ಕೆಲಸ ಮಾಡಿಲ್ಲ, ಇಲ್ಲಿ ಬಂದು ನೀನು ನಿನ್ನ, ಅದಕ್ಕೆ ನಾ ಪುರಂದರದಾಸ್ ಬಹಳ ಚೆನ್ನಾಗಿ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಶ್ರೀಹರಿ ಅಂತ. ಹಿಂದೆ ಬರೆದ ಬರಹ ಹೇಗಾದರಾಗಲಿ ಮುಂದೆನ್ನ ಸಲಹೋ ಸತ್ಸಂಗವ ನೀಡಿ ಅಂತಾರೋ. ಹಿಂದೆ ಬಂದದ್ದು ಹೇಗಾದ್ರೆ ಬಿಡು, ಮುಂದೆ ಯಾರೋ ಒಂದು ಒಳ್ಳೆ ಸಂಘ ಅನ್ಕೊಟ್ಟು ನನ್ನ ಮುಂದೆ ದಾರಿನಲ್ಲಿ ಕರ್ಕೊಂಡು ಹೋಗು ಅಂತಾರ. ಅದೇ ಪುರಂದರದಾಸ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ. ನನ್ ಮಗ ಯಾವಾಗ್ಲೂ ಮ್ಯಾಥ್ಸ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಅನ್ನ ತೆಗಿತಾ ಇದ್ದಾನೆ, ಆದ್ರೆ ಅದು ಪರವಾಗಿಲ್ಲ, ನಿನ್ಗೆ ಲೆಕ್ಕಾಟ ಗೊತ್ತಾಗ್ತಿದ್ಯಲ್ಲ ಅಷ್ಟು ಸಾಕು ನನಗೆ ಹೇಳಿ ಹೇಳಿ ನನಗೂ ಸಾಕಾಗ್ತಿದೆ, ಬಟ್ ನಾನೇ ಇದರಲ್ಲಿ ಫೇಲ್ಯೂರ್ ಆಗ್ತಿದ್ದೀನಿ, ಅವನಿಗೆ ಅದು ಏನು ಪರವಾಗಿಲ್ಲ ಅಂತ ಹೇಳೋದ್ರಲ್ಲಿ ನಾನು ಹೇಗೆ ಅವನನ್ನು ಕನ್ವಿನ್ಸ್ ಮಾಡ್ಲಿ, ಹೇಗೆ ನಾನು ಇದರಲ್ಲಿ ಗೆಲ್ಲಲಿ ಅಂತ ಕೇಳ್ತಿದ್ದಾರೆ. ಅಲ್ಲ, ನೀವು ಫಸ್ಟ್ ನೀವು ಸೋತ್ರಿ ಅಂತ ಅನ್ನೋದನ್ನ ತೆಗೆದಾಕಿ. ಸೋಲಕ್ ಆಗಲ್ಲ ನಾವು. ಸೋಲು ಯಾಕೆ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಆಯ್ತು, ನಿಮ್ ಮಗುನ ಒಂದು ದಾರಿನಲ್ಲಿ ಕರ್ಕೊಂಡು ಹೋಗಕ್ಕೆ ನಿಮ್ಮಲ್ಲೇ ಆ ಚೈತನ್ಯ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ಆಯ್ತು. ಮಕ್ಕಳಲ್ಲಿ ಎಲ್ಲವೂ ಸೈ ಅನ್ನೋದು ಇಲ್ಲ. ಒಂದು ಸೈ, ಒಂದು ನ ಸೈ ಹಂಗಿರುತ್ತೆ. ಒಂದು ಸರಿ, ಒಂದು ತಪ್ಪಿರುತ್ತೆ. ಅವನಿಗೆ ನೀವು ಏನ್ ಹೇಳ್ಬೇಕು, ನಿಮಗೆ ಮ್ಯಾಥ್ಸ್ ಅಲ್ಲಿ ನಿಮಗೆ ಮಾರ್ಕ್ಸ್ ತಗೊಂಡಿಲ್ಲ ಅಷ್ಟೇ ಹೊರತು ಬೇರೆ ಸಬ್ಜೆಕ್ಟ್ ನಲ್ಲಿ ತಗೊಂಡಿದ್ಯಲ್ಲಪ್ಪ, ಅದು ಬಹಳ ಮುಖ್ಯ. ಬಹುಶಃ ಇವತ್ತು NEP ಶಿಕ್ಷಣ ಬರ್ತಾ ಇದೆ. ಬಹುಶಃ ಮ್ಯಾಥ್ಸ್ ಆಗಲ್ಲ ಅನ್ನೋರಿಗೆ ಮ್ಯಾಥ್ಸ್ ಕೊಡೋದೇ ಇಲ್ಲ ಇನ್ ಮುಂದೆ, ಅದೊಂದು ತಿಳ್ಕೊಳ್ಳಿ. ಮ್ಯಾಥ್ಸ್ ಮಾಡಕ್ ಆಗಲ್ಲ ಅನ್ನೋರಿಗೆ ಮ್ಯಾಥ್ಸ್ ಕೊಡಲ್ಲ, ಅವರಿಗೆ ಆರ್ಟ್ ಕೊಡ್ತಾರೆ, ಮ್ಯೂಸಿಕ್ ಕೊಡ್ತಾರೆ, ಡ್ಯಾನ್ಸ್ ಕೊಡ್ತಾರೆ. ಕಂಡಿಡೀರಿ ನಿಮ್ಮ ಮಗನಲ್ಲಿ ಇನ್ಯಾವ ಸಬ್ಜೆಕ್ಟ್ ನಲ್ಲಿ ಅವನಿಗೆ ನಿಜವಾದ ಚೈತನ್ಯ ಪರವಾದಂತ ಒಂದು ಆಸಕ್ತಿ ಇದೆ, ಅದನ್ನ ಅವನಿಗೆ ನೋಡಿ. ನಾನು ಹೇಳೋದು ಇದು ಬೇಡ, ಇದು ಬೇಡ, ಇದು ಬೇಡ ಅಂದ್ರೆ ಅದು ಬೇಕು, ಅದು ಬೇಕು, ಅದು ಬೇಕು ಅಂತಾರೆ. ಇದು ಬೇಡ ಅನ್ನೋದಕ್ಕಿಂತ ಇದು ಚೆನ್ನಾಗಿದೆ ನೋಡಿ, ನಿನ್ ಕೈ ಎಷ್ಟು ಚೆನ್ನಾಗಿಲ್ಲ, ಅರೆ ನಿನ್ ಕಾಲ್ ಚೆನ್ನಾಗಿದೆ, ನಿನ್ ಕಣ್ಣು ಎಷ್ಟು ಚೆನ್ನಾಗಿಲ್ಲ, ಅರೆ ಅಯ್ಯೋ ನಿನ್ದು ಗುಣ ಎಷ್ಟು ಚೆನ್ನಾಗಿದೆ, ನಿನ್ ಮುಖ ಅಷ್ಟೇನು ಚೆನ್ನಾಗಿಲ್ಲ ಅಂತ ಜನ ಹೇಳ್ತಾರ. ಅಬ್ಬಾ ನಿನ್ಗೆ ಎಂಥ ಬುದ್ಧಿವಂತಿಕೆ ಇದೆ, ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ. ನೀವು ಅವ್ರ ಅಟೆನ್ಷನ್ ಆ ಕಡೆ ಡೈವರ್ಟ್ ಮಾಡ್ಬೇಕು. ನೀವೇನ್ ಮಾಡ್ತೀರಾ, ಅದನ್ನೇ ಇಟ್ಕೊಂಡು ಇದು ಸರಿ ಇಲ್ಲ. ನಾನೇ ಎಷ್ಟೋ, ನಾವು ತಾಯಿ ಆಗಿದ್ವಿ, ನಾವು 50 ವರ್ಷ ನಾನು ಟೀಚರು. ಸ್ಟಿಲ್ ಐ ಹ್ಯಾವ್ ನಾಟ್ ರಿಯಲಿ ಅಂಡರ್ಸ್ಟುಡ್ ವೆದರ್ ಐ ಆಮ್ ಅ ಗುಡ್ ಟೀಚರ್ ಆರ್ ನಾಟ್ ಅಂತ. ಯಾಕಂದ್ರೆ ಅಷ್ಟು ತರ ಸೈಕಲಾಜಿಕಲ್ ಡಿವಿಯೇಷನ್ಸ್ ಅಂಡ್ ಡಿಸ್ಟರ್ಬೆನ್ಸಸ್ ಅಂಡ್ ಡಿಸ್ಟ್ರಾಕ್ಷನ್ಸ್ ಅಂಡ್ ಡಿಪ್ರೆಷನ್ಸ್ ಎಲ್ಲ ಬರ್ತಾ ಇರುತ್ತೆ ಮಕ್ಕಳ ಮನಸ್ಸಿನಲ್ಲಿ. ಅದೇ ಮಗು ಒಂದು ಕ್ಷಣ ಇರುತ್ತೆ, ಇನ್ನೊಂದು ಕ್ಷಣ ಇರಲ್ಲ. ನಾವು ಅಷ್ಟೇನೆ, ನಾವೇನು ಅದಕ್ಕೆ ಎಕ್ಸೆಪ್ಷನ್ ಇಲ್ಲ. ಬಟ್ ಟುಡೇ ಐ ವಾಂಟ್ ಟು ರಿಯಲಿ ಫೋಕಸ್ ಆನ್ ಯೂತ್ ಅಂಡ್, ಬಿಕಾಸ್ ನಮ್ಗೆ ಆಗ್ಲೇ ಒನ್ ಸ್ಟೆಪ್ ಟು ದ ಗ್ರೇವ್ ಯಾರ್ಡ್ ಬಂದಿದ್ದೀವಿ. ನಮ್ಗೆ ಎಷ್ಟು ಹೇಳಿದ್ರು ನಮ್ದು ಜಡತ್ವ ಇದೆ, ನಾವು ಅಷ್ಟು ಬೇಗ ಚೇಂಜ್ ಆಗಲ್ಲ. ನಮಗೆ ಚೇಂಜ್ ಆಗ್ಬೇಕು ಅಂದ್ರೆ ನಾವಾಗೇ ಚೇಂಜ್ ಆಗ್ಬೇಕು, ಯಾರಾದ್ರೂ ಹೇಳಿ ಚೇಂಜ್ ಆಗಲ್ಲ ನಾವು. ಬಟ್ ಆದ್ರೆ ಮಕ್ಕಳು ಮತ್ತೆ ಯೂತ್ ಇದ್ದಾರಲ್ಲ, ಅವರು ಬೇಗ ಚೇಂಜ್ ಆಗ್ತಾರೆ. ದೇ ವಿಲ್ ಟೇಕ್ ಗುಡ್ ಥಿಂಗ್ಸ್, ದೇ ನೋ ಟು ಟೇಕ್ ಪಾಸಿಟಿವ್ ಥಿಂಗ್ಸ್. ಅದರಿಂದ ಅವರಿಗೆ ಅವನಲ್ಲಿ ಯಾವುದು ಸರಿ ಇದೆಯೋ, ಯಾವುದು ತುಂಬಾ ಚೆನ್ನಾಗಿದೆಯೋ ಅದನ್ನ ನೀವು ಅವ್ರಿಗೆ ಎತ್ಕಟ್ಟಿ. ಇವಾಗ ನೋಡಿ, ನಮ್ಗೆ ಒಂದು ಒಳ್ಳೆ ದಾಸರ ಪದ ಇದೆ, ಅಪಮಾನವಾದರೆ ಒಳಿತು, ಮಾನದಿಂದ ದುರಭಿಮಾನ ಹುಟ್ಟುವುದು, ಮಾನದಿಂದ ವ್ರತವು ವೃದ್ಧಿಸದು, ಮಾನಿ ದುರ್ಯೋಧನೆಗೆ ಹಾನಿಯಾಯಿತು ಬದುಕು, ಮಾನವ ಸಮನಾಗಿ ಕಾಣುವನಿಗೆ ದೋಷವಿಲ್ಲ. ಗೊತ್ತಾಯ್ತಾ? ಅಂದ್ರೆ ಮಾನದಿಂದ ಅಪಮಾನವಾದರೆ ತಪವು ಸಿದ್ಧಿಸುವುದು ಅಂತಾರೆ ಪುರಂದರದಾಸರು. ಅಪಮಾನವಾದ್ರೆ ಐ ಥಿಂಕ್ ಇವನ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಲಾಟ್ ಆಫ್ ಟೈಮ್ಸ್, ಈವನ್ ಟುಡೇ ರಿಟೈರ್ಡ್ ಆದ್ಮೇಲೆ. ಇವಾಗ ನಮ್ಮ ಹೇಳಿದ್ದು ಹಾಯಾಗಿ ಮನೇಲಿ ಇರ್ಬೋದಿತ್ತು ಅಂದಾಗ, ನಾನು ಅಲ್ಲಿ ಹೋದಾಗ ಅದು ಕಾಡ್ ತರ, ಗಾಡ್ ಫಾರ್ ಸೆಕೆಂಡ್ ಪ್ಲೇಸ್, ಬ್ಯಾರಕ್ ಲ್ಯಾಂಡ್,
ನಮ್ ಕೊಲೀಗ್ಸ್ ನಮ್ ಎಷ್ಟೋ ಜನ ಇದ್ದಾರೆ, ಏನ್ ಅಲ್ಲಿ ಹೋಗಿದ್ದಾರೆ ವಾಪಸ್ ಬರ್ತಾ ಇರೋರು, ಅಲ್ಲೇನ್ ಮಾಡಕ್ ಆಗತ್ತಿದ್ರು ಅಂತ. ಅದೇ ನನ್ಗೆ ಧೈರ್ಯ ಕೊಡ್ತು. ಯಾಕೆ ಮಾಡ್ಬಾರ್ದು, ಯಾಕೆ ವಾಪಸ್ ಹೋಗ್ಬೇಕು ನಾನು, ಯಾಕೆ ಏನು ಆಗಲ್ಲ ಅಂದಾಗ ಮಾಡ್ತೀನಿ ಅಂತೀವಿ ನಾವು. ಅದು ಕನ್ಸ್ಟ್ರಕ್ಟಿವ್ ಆಗಿ ಹೇಳಿದ್ರೆ ಸಾಕು. ಬಟ್ ಇಲ್ಲಿ ಇವ್ರು ಏನ್ ಹೇಳ್ತಾರೆ ನೋಡಿ, ಅಪಮಾನವಾದರೆ ಒಳಿತು, ಫಲವು ವೃದ್ಧಿಸುವುದು, ಪುಣ್ಯವು ವೃದ್ಧಿಸುವುದು. ಧ್ರುಪದ ರಾಜನಿಗೆ ಕಪಟ ಶ್ರೀಕೃಷ್ಣನ ದರ್ಶನ ದೊರಕುವುದು. ಇಂಥ ನಾವು ಮಲತಾಯಿಯಿಂದ ಅವ್ನು ಕಷ್ಟಪಡ್ತಾ ಇದ್ರೆ ಆ ಮಲತಾಯಿ ಇದೆಲ್ಲ ಹೋಗಿ ಧ್ರುಪದ ಕೃಷ್ಣನ್ನೇ ದರ್ಶನನೇ ಆಗ್ಬಿಡುತ್ತೆ ಅವನಿಗೆ. ಅವಮಾನ ಆಗಿದ್ದಕ್ಕೆ ಅವನಿಗೆ ರಾಜ್ಯ ಇದೆ ಅದಿದೆ, ಅವನ ಹೋಗಿ ಕಾಡಲ್ಲಿ ಹೋಗು, ಈ ಸಿಂಹಾಸನ ನಿನಗಿಲ್ಲ ಅಂತ ಅವನು ಎಷ್ಟು ನೋವು ಪಡ್ತಾನೋ ಮಲತಾಯಿ ಹತ್ರ, ಅಷ್ಟೇ ಅವನ ಸಹನೆಯಿಂದ ಅವನಿಗೆ ಕೃಷ್ಣನ ದರ್ಶನನೇ ಆಗ್ಬಿಡುತ್ತೆ. ಅದರಿಂದ ಇಲ್ಲಿ ಅವಮಾನ ಅಂತ ಅನ್ಕೊಳ್ಳೇಬಾರ್ದು. ನಮ್ಮನ್ನು ತಿದ್ದುವಿಕೆ ಆಗಿದೆ, ಅದು ಬರ್ಟಾಗಿರ್ಬೋದು ಅಥವಾ ಒಂದು ರೀತಿಯಲ್ಲಿ ಚುಚ್ಚು ಮಾತಿಂದಾಗಿರ್ಬೋದು ಅಥವಾ ಓಪನ್ ಸ್ಟೇಜ್ ಅಲ್ಲಿ ಐ ಥಿಂಕ್ ಯು ಶುಡ್ ಹವ್ ಡನ್ ಬೆಟರ್ ದ್ಯಾನ್ ದಿಸ್ ಅಂತ ಹೇಳಿರ್ಬೋದು. ಯಾಕೆ ಹೇಳಿದ್ರು ಯು ಶುಡ್ ಹವ್ ಡನ್ ಬೆಟರ್ ದ್ಯಾನ್ ದಿಸ್ ಅಂತ? ದಟ್ ಮೀನ್ಸ್ ದೇರ್ ಇಸ್ ಸಮಥಿಂಗ್ ಇನ್ ಮೀ ವಿಚ್ ಐ ಕುಡ್ ಹವ್ ಡನ್ ಬೆಟರ್ ಅಂಡ್ ವಿಚ್ ಐ ಹವ್ ನಾಟ್ ಡನ್ ಅಂತ ಅನಲೈಸ್ ಮಾಡೋ ಶಕ್ತಿ ನಮ್ಮ ಮಕ್ಕಳು ಕೊಡ್ಬೇಕಾಗುತ್ತೆ, ನಾವು ಬೆಳೆಸ್ಕೋಬೇಕಾಗುತ್ತೆ. ಇವಾಗ ನಾವೇ ತಗೊಳ್ಳೋಣ ದೊಡ್ಡವರು, ನಮ್ಮ ಮಕ್ಕಳ ಬಗ್ಗೆ ಏನೋ ನೆಗೆಟಿವ್ ರಿಪೋರ್ಟ್ ಬಂದ್ಬಿಡುತ್ತಪ್ಪ ಯಾವ ಕಡೆಯಿಂದನೋ, ಅಷ್ಟೇ ತಲೆ ಮೇಲೆ. ಈಗ ಮದ್ವೆ ಆದಾಗ ಇವಾಗ ಏನೇನೋ ಆಗುತ್ತಲ್ಲ, ಇವಾಗ ಇಂಡಿವಿಜುವಾಲಿಟಿ ಇಸ್ ರೇನಿಂಗ್ ದಿ ಸೊಸೈಟಿ. ಇಂಡಿವಿಜುವಾಲಿಟಿನಲ್ಲಿ ಸೆಲ್ಫ್ ಸೆಂಟ್ರೆಡ್ನೆಸ್ ಅಂಡ್ ಸೆಲ್ಫಿಶ್ನೆಸ್ ತುಂಬಾ ಇವಾಗ ಇದೆ. ಇದರಿಂದ ಅನಾಹುತಾನೇ ಆಗ್ತಾ ಇದೆ, ಇದರಿಂದ ಏನು ಒಳ್ಳೇದಾಗ್ತಾ ಇಲ್ಲ. ಬಟ್ ಆವಾಗ ನಾವ್ ಏನ್ ಮಾಡ್ತೀವಿ, ಅವರಿಗೆ ಇರೋ ವಿಷಯನ ಹೇಗ್ ಹೇಳ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಬಹಳ ನಾವು ಕೇರ್ಫುಲ್ ಆಗಿ ಹೇಳ್ಬೇಕಾಗುತ್ತೆ. ಗಾಂಧೀಜಿಗೂ 3 ಫೇಲ್ಯೂರ್ಸ್ ಅಂತಾರ ಅವ್ರು ಬರ್ಕೊಳ್ತಾರೆ. ಐ ಹ್ಯಾಡ್ 3 ಫೇಲ್ಯೂರ್ಸ್ ಇನ್ ಮೈ ಲೈಫ್ ಅಂತ. ಬಹುಶಃ ಎಲ್ಲಾ ಪೇರೆಂಟ್ಸ್ ಕೇಳಿಸ್ಕೋಬೇಕು. ಆದ್ರೆ ಇವತ್ತು ಸ್ವಲ್ಪ ಕಷ್ಟ ಇದೆ. ಅವ್ರ ಫೇಲ್ಯೂರ್ಸ್ ನ ಅವ್ರು ಹೇಗೆ ತಿದ್ಕೊಂಡ್ರು ಅನ್ನೋದನ್ನ ಬಿಟ್ಬಿಡ್ತಾರೆ. ಅವ್ರ ಫೇಲ್ಯೂರ್ಸ್ ನ ಗಾಂಧೀಜಿನೇ ಮಾಡಿದಾರಲ್ಲ, ನಾನ್ ಯಾಕೆ ಮಾಡಬಾರ್ದು ಅಂತ ತಗೊಳ್ಳೋ ಅಂತ ನೆಗೆಟಿವ್ ಆಟಿಟ್ಯೂಡ್ ಇರುತ್ತೆ. ಹಾಗಂತ ನಾವಂತ ಮಹಾತ್ಮ, ಯಾಕೆ ಅವ್ರನ್ನ ಮಹಾತ್ಮ ಅಂತೀವಿ ಹೇಳಿ ನೋಡೋಣ. ಈಸ್ ಇಟ್ ಬಿಕಾಸ್ ಹಿ ಗಾಟ್ ಅಸ್ ದಿ ಫ್ರೀಡಮ್? Is it because he was wearing only the limited robes and it's not that. He was an ordinary man like us who committed all mistakes and he corrected himself and he became a number 1 super person. He did all the mistakes. As a student, as a young boy, he wanted to try out smoking with his brother. Or ಚಿಕ್ಕಪ್ಪ ಏನೋ ಸ್ಮೋಕ್ ಮಾಡಿ ಪೀಸ್ ಇದ್ದೋಗಿದ್ರೆ ಇಬ್ರು ಅದನ್ನ ಪುಡಿ ಮಾಡಿ ಟ್ರೈ ಮಾಡೋದಂತೆ. ಇದೇ ಒಂದು ಅಪರಾಧ ಅಂತ ಅಲ್ಲ, ಬಟ್ ಅವರ ತಪ್ಪು ಅಂತ ತಿಳ್ಕೊಂಡು ಆಮೇಲೆ ಮಾಡಿಲ್ವಲ್ಲ, ಅದು ಬಹಳ ಮುಖ್ಯ. ನಮ್ಮಲ್ಲಿ ಒಂಥರ ಏನಾಗುತ್ತೆ ಅಂತಂದ್ರೆ, ವಿ ಕ್ರಿಯೇಟ್ ಮಿಸ್ಟ್ರೀಸ್, ವಿ ಕ್ರಿಯೇಟ್ ಮಿಸ್ಟೀರಿಯಸ್ ಪರ್ಸನಾಲಿಟೀಸ್ ಅಂಡ್ ವಿ ಸೇ ದಟ್. ನಾನು ಪುರಂದರದಾಸರ ಬಗ್ಗೆ ನಾಟಕ ಬರ್ದಾಗ್ಲೂ ಅಷ್ಟೇ ಸ್ಕ್ರಿಪ್ಟ್ ನಾನು ರಿಸರ್ಚ್ ಮಾಡಿ ನಾನು ಅವರೆಲ್ಲ ಪವಾಡ ಪುರುಷ ಅಂತ ತೋರಿಸಲೇ ಇಲ್ಲ. ನಾನು ಅವರಲ್ಲಿ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಪರಿತಾಪಗಳು ಆಗಬೇಕು. ಅದಾದಾಗ ಅವರಲ್ಲಿ ಇದ್ದಂತ ಒಂದು ನ್ಯೂನ್ಯತೆ, ಅವರ ಡೈಮಂಡ್ ರಿಂಗ್ ಇದನ್ನ ಮುಕ್ಕುತಿನ ತಗೊಂಡೋಗಿ ಆ ಕಬ್ಬಿಣದ ಪೆಟ್ಟಿಗೆ ಆ ರೋಷ ವೇಷದಿಂದ ಶುಕ್ರವಾರದಂದು ಕೊಟ್ಲಲ್ಲ ಅಂದ್ಬಿಟ್ಟು ತಗೊಂಡೋಗಿ ಇಟ್ಟಾಗ ಆ ರಕ್ತದ ಕುದಿತ ಗೊತ್ತಲ್ಲ ಇವತ್ತು ನಿಮ್ಗೆ. ಕ್ರೋಧಾಭವತಿ ಸಮೂಹ, ಸಮೂಹ ಬುದ್ಧಿ ವಿಭ್ರಮ, ಬುದ್ಧಿ ವಿಭ್ರಂಶ, ಬುದ್ಧಿನಾಶ, ಬುದ್ಧಿನಾಶ ಕನಿಷ್ಠಕ್ಕಿಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಕ್ರೋಧ ಅಂದ್ರೆ ಇವತ್ತು ಬಿಪಿ ಗಿಪಿ ಎಲ್ಲ ವೆಸ್ಟರ್ನ್ ಇದೆಲ್ಲ ಡಾಕ್ಟರ್ಸ್ ಹೇಳೋದಲ್ಲ, ಅದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಅವತ್ತೇ ಹೇಳ್ಬಿಟ್ಟಿದ್ದಾನೆ. ಕೋಪ ಬಂದ್ರೆ ಯು ಗೆಟ್ ಎಲ್ಲಿಗೆ ಒಂಥರ ಮೈಂಡ್ ಇದಾಗುತ್ತೆ. ಮೈಂಡ್ ಇದಾದ್ರೆ ಬ್ರೈನ್ ಸ್ಟಾಪ್ಸ್ ಫಂಕ್ಷನಿಂಗ್. When brain stops functioning, you lose memory power. ಇದನ್ನ ನಾನು ಹೇಳಿಲ್ಲ, ಕೃಷ್ಣ ಹೇಳಿರೋದು. ಸೊ ಆ ಕ್ರೋಧದಲ್ಲಿ ನಾವು ಏನಾದ್ರೂ ಆ ತರ ಮಾಡಿದ್ರೆ ನಮಗೆ ನಿಜಕ್ಕೂ ಸೋಲು ಬಂದೇ ಬರುತ್ತೆ. ಅದರಲ್ಲೂ ಏನ್ ಹೇಳ್ತೀವಿ, ಇವಾಗ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ತೀವಿ ಮಕ್ಕಳ ಬಗ್ಗೆ. ಅಟ್ಯಾಚ್ಮೆಂಟ್, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇಟ್ಕೋಬೇಕು ನಾವು. ಇದು ಬಹಳ ಸುಲಭ ಅಲ್ಲ. ಇದು ಸೋಲು ನನಗೂ ಬರುತ್ತೆ, ತಾಯಿಗೂ ಬರುತ್ತೆ, ತಂದೆಗೂ ಬರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಮಗ ಅಂತ ನೋಡೋದ್ ಬೇಡ. ಅವನು ಒಬ್ಬ ಹುಡುಗನ ತಪ್ಪು ಮಾಡ್ತಾ ಇದ್ದಾನೆ, ಅದನ್ನ ಒಪ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ ನಮ್ಮಿಷ್ಟ. ಅದನ್ನ ಯಾರು ನಮ್ಮ ಮಹಾಭಾರತದಲ್ಲೇ ವ್ಯಾಸ ಮಹರ್ಷಿಗಳು ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಅವ್ರವ್ರ ಕರ್ಮಗಳು
ಅವರನ್ನೇ ತಿದ್ದಬೇಕು, ಅವರನ್ನೇ ನಾಶ ಮಾಡ್ಬೇಕು. ಕರ್ಮಾನುಸಾರ ಒಳ್ಳೆ ಅದೆಲ್ಲ ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಹೇಳ್ತೀವಲ್ಲ, ಪ್ರಾರಬ್ಧ ಕರ್ಮ ಆಗಲೇ ನಮಗೆ ಫಲ ಶುರು ಮಾಡ್ಬಿಟ್ಟಿದೆ. ನಾವು ತಿನ್ಬೇಕು, ತೇಗಬೇಕು, ಬಿಡ್ಬೇಕು. ಬಟ್ ಸಂಚಿತ ಆಗಾಮಿ ಇನ್ನು ಕಾಯ್ತಾ ಇದೆ ಕೊಡಕ್ಕೆ, ಮುಂದೆ ಕೊಡೋದು ಹಿಂದೆ ಕೊಡೋದು ಅಂತಿದೆ. ಬಟ್ ಇಲ್ಲಿ ನಾವು ಯಾವಾಗ ಇದರ ಎಷ್ಟು ನೀವು ತಿಂದ್ರು ಕೆಲವು ಗುಣಗಳು ಅವರು ತಂದಿರುವಂತ ಒಂದು ಕರ್ಮಾನುಸಾರ ಅದನ್ನು ಅವ್ರು ಅನುಭವಿಸಲೇಬೇಕು. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಸಕ್ಸಸ್. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅನ್ನೋದು ಸೋಲು. ನನಗೆ ಯಾಕೆ ಇಂಥ ಗಂಡ ಸಿಕ್ಕದ, ಅವ್ರಿಗೆ ಯಾಕೆ ಅಷ್ಟು ಒಳ್ಳೆಯವರು, ಅವ್ರು ಶ್ರೀಮಂತರಾಗಿದ್ದಾರೆ, ನಾನು ಯಾಕೆ ಸ್ಲಮ್ ಅಲ್ಲಿ ಇದ್ದೀನಿ, ಅವ್ರು ಯಾಕೆ ಮಾಡಿ ಮನೆಯಲ್ಲಿದ್ದಾರೆ, ನಾನು ಅವನು ಒಟ್ಟಿಗೆ ಸುಳ್ಳು ಹೇಳಿದ್ವಿ, ಒಟ್ಟಿಗೆ ಮೋಸ ಮಾಡಿದ್ವಿ ಎಲೆಕ್ಷನ್ ಅಲ್ಲಿ, ಅದು ಅವ್ರು ಗೆದ್ದ, ನಾನ್ ಸೋತ್ನಲ್ಲ. ಮೋಸದಲ್ಲೂ ಎಕ್ಸ್ಪರ್ಟ್ಸ್ ಇದ್ದಾರೆ, ಅದರಲ್ಲೂ ಗೆಲ್ತಾರೆ. ಬಿಸ್ನೆಸ್ ನಲ್ಲೂ ಅಷ್ಟೇ, ಎಷ್ಟು ಲಾಭ ಇಟ್ಕೋಬೇಕು ಬಿಟ್ಬಿಟ್ಟು ಮ್ಯಾಕ್ಸಿಮಮ್ ಲಾಭ ಇಟ್ಟು ಹಣ ಸಂಪಾದನೆ ಮಾಡ್ತಾನೆ ಇದ್ರು ಕೂಡ ಅದು ಸಂತೃಪ್ತಿ ಸಿಗಲ್ಲ. ಅದು ಬೇರೆ ಕಡೆಯಿಂದ ಅದೇನೋ ಒಂದು ಮಾಡುತ್ತೆ ನಮ್ಮನ್ನ. ಅದೇ ನಾನು ಹೇಳೋದು, ಸೋಲಿಗೆ ಮತ್ತೊಂದು ಕಾರಣ ಸಕ್ಸಸ್. ಸೋಲು ಹೇಳ್ತಾ ಬಂದ್ರೆ ಸಕ್ಸಸ್ ತಾನಾಗೆ ಭಾಗ ತೆಕ್ಕೊಳ್ಳುತ್ತೆ. ಸಕ್ಸಸ್ ಏನು ಅಂತ ನಾನು ಹೇಳಕ್ಕೆ ಆಗಲ್ಲ. ಸಕ್ಸಸ್ ಇಸ್ ನಾಟ್ ಎಟ್ ಆಲ್ ಎನ್ ಆಸ್ಪೆಕ್ಟ್ ಆಫ್ ಅವರ್ ಇದು. ಇವಾಗ ಅವಾರ್ಡ್ ಬಂತಂದ್ರೆ ಸಕ್ಸಸ್ ಅಲ್ಲ. ಅವಾರ್ಡ್ ಬಂದಿದ ತಕ್ಷಣ ಅವಾರ್ಡ್ ಯಾಕೆ ಬಂತು, ನಾನು ನಿಜವಾಗ ಅರ್ಹತೆ ಇದೆಯಾ, ಇನ್ನು ಮುಂದೆ ಅವಾರ್ಡ್ ಇಂದ ನನಗೆ ಏನು ನಾನು ನಿಜಕ್ಕೂ ಜನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಸಮರ್ಪಕವಾಗಿದೆಯಾ ಅನ್ನೋ ಒಂದು ಇದು ಮೂಡುತ್ತೆ ನಮ್ಗೆ. ಅದಕ್ಕೆ ಇದು ಸಕ್ಸಸ್ ಒಳಗಡೆ ಫೇಲ್ಯೂರ್ ಸೀಡ್ ಇರುತ್ತೆ. ಇಟ್ ಇಸ್ ನಾಟ್ ಕಂಪ್ಲೀಟ್. ಕೆಲವು ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಲ್ಲ ಅಂತನೋ, ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ ಅಂತನೋ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ. ಅಂಥವ್ರಿಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಆತ್ಮಹತ್ಯೆ ಅನ್ನೋದು ಬಹುಶಃ ಇವತ್ತು ಬರೀ ಎಕ್ಸಾಮ್ ನಲ್ಲಿ ಫೇಲ್ ಆಗೋದಲ್ಲ. ಎಲ್ಲ ITBT ನಲ್ಲಿ ಎಲ್ಲ ಚೆನ್ನಾಗಿ ನೋಡಿ, ಪಾಲಿಟಿಷಿಯನ್ಸ್, ಫಿಲ್ಮ್ ಸ್ಟಾರ್ಸ್ ಎಲ್ಲರೂ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. Again, I'll come back to that result-oriented living. If you inculcate among children, result-oriented. Education should be knowledge-oriented. Outcome of knowledge should be the exam. Outcome of exam should be the marks. But now outcome of marks is exam, outcome of exam is knowledge, outcome of knowledge is zero personality. Zero personality. ಅಲ್ಲ ರೀ, ನಾವೆಲ್ಲ ನಿಜಕ್ಕೂ ಯಾವತ್ತೂ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಯಾಕೆಂದ್ರೆ ನಾನು ಫ್ರಾಂಕ್ ಆಗಿ ಅನ್ಸ್ಬಿಡ್ತೀನಿ, ಇಲ್ಲೇನು ಮುಚ್ಚುಮರೆ ಇಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಗಾಂಧೀಜಿ ಎಲ್ಲ ಹೇಳ್ತಾರೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂದಾಗ ಫ್ಯಾಕ್ಟ್ಸ್ ಬರೆಯೋದೇ ಇಲ್ಲ ನಾವು ಆಟೋಬಯೋಗ್ರಫಿನಲ್ಲಿ. ಅದು ಬಣ್ಣದ ಕಥಾನಕ ಚರಿತ್ರೆ ಕೊಡ್ತೀವಿ ನಾವು. ನಮ್ಗೆ ಎಷ್ಟೋ ಜನ ನನ್ನ ಜೊತೆ ಇದ್ರಲ್ಲ, ಬೆಳ್ಳ ಚೆನ್ನಾಗಿದ್ರು, ನಮ್ಮ ನೋಡಿದ್ರೆ ಇದೆ ಇವ್ರು ಕಪ್ಪಗಿದ್ದಾರೆ, ಕುಳಿಗಿದ್ದಾರೆ, ನಮ್ಮನೇಲಿ ಎಷ್ಟು ರೇಗಿಸ್ತಾ ಇದ್ರು, ಇವ್ರು ಇವ್ರನ್ನ ಯಾರು ಮದ್ವೆ ಆಗ್ತಾರೆ ಹಾಗೆ ಹೇಗೆ ಅಂತ. ಅಯ್ಯೋ, ನಾನ್ ಹಂಗ ಅನ್ಕೊಂಡಿದ್ರೆ ಅವತ್ತೇ ಹೋಗ್ಬಿಟ್ಟು ಇವತ್ತು ಇನ್ನು ಮುಂದೆ ಇರ್ತಾ ಇರ್ಲಿಲ್ಲ. ಅಯ್ಯೋ, ಗೋಲಿ ಮಾರು ಅಂತೀನಿ ನಾನು. ಏನು, ನನಗೆ ದೇವರು ಒಬ್ರಿಗೆ ಕೈ ಕೊಟ್ಟಿರ್ತಾನೆ, ಒಬ್ರಿಗೆ ಕಾಲು ಕೊಟ್ಟಿರ್ತಾನೆ, ಒಬ್ರಿಗೆ ಎಲ್ಲಾ ಬುದ್ಧಿ ಕೊಟ್ಟಿರಲ್ಲ. ಏನು ಕೊಟ್ಟಿದ್ದಾನೋ ಅದನ್ನ ಬಳಸೋ ಅಂತ ಎಜುಕೇಶನ್ ಕೊಡದೇ ಇದ್ದ ಮೇಲೆ ಎಜುಕೇಶನ್ ಯೂಸ್ಲೆಸ್, ಫ್ಯಾಮಿಲಿನಲ್ಲಿ ಪೇರೆಂಟ್ಸು ಯೂಸ್ಲೆಸ್, ಸೊಸೈಟಿನೂ ಯೂಸ್ಲೆಸ್. ಐ ಆಮ್ ವೆರಿ ಪೇನ್ಡ್, ಐ ಟೆಲ್ ಯು. ಐ ಸಿ ಸೋ ಮೆನಿ ಸ್ಟೂಡೆಂಟ್ಸ್ ವೆನ್ ದೇ ಕಮ್ ಟು ಮೈ ಹಾಸ್ಟೆಲ್ ಎಲ್ಲ ಬಂದಾಗ ಎಷ್ಟೊಂದು ತಾಯಿ ತಂದೆ ಗೊತ್ತಿಲ್ಲದೆ ಇರೋ ವಿಷಯ ನನಗೆ ಗೊತ್ತು. ಅವರ ಮನಸ್ಸಿನಲ್ಲಿ ಎಷ್ಟೊಂದು ಗೊಂದಲಗಳಿದೆ, ಎಷ್ಟೊಂದು ಕನ್ಫ್ಯೂಷನ್ಸ್ ಇದೆ, ಎಷ್ಟೊಂದು ಕಾಂಟ್ರಡಿಕ್ಷನ್ಸ್ ಇದೆ, ಎಷ್ಟೊಂದು ಕ್ರೈಸಿಸ್ ಇದೆ ಅವರಿಗೆ, ಎಷ್ಟೊಂದು ಕಮೋಷನ್ ಇದೆ ಅವರಿಗೆ. ಇದೆಲ್ಲ ನೋಡಿದಾಗ ನನ್ಗನ್ಸುತ್ತೆ, ವಿ ಆರ್ ನಾಟ್ ಗಿವಿಂಗ್ ದಿ ಎಜುಕೇಶನ್ ಫಾರ್ ಲೈಫ್. ದಟ್ ಇಸ್ ದ ಪ್ರಾಬ್ಲಮ್. ದೇ ಆರ್ ಗೆಟಿಂಗ್ ಇನ್ ಟು ಆತ್ಮಹತ್ಯೆ. ಯಾವನೋ ನನಗೆ ಇಷ್ಟಪಡಲಿಲ್ಲ, ಯಾವನೋ ನನ್ ಮೋಸ ಮಾಡ್ದ ಅಂದ್ರೆ ಅವನು ಯಾವನೋ ಯಾವಳೋ, ಯಾವಾಗಲೂ ನಾನು ಯಾವಾಗ ಹೇಳ್ತೀನಿ, ಯಾವನೋ ಫಸ್ಟ್ ಬರುತ್ತೆ. ಮಿಸ್ಟೇಕ್ ಮಾಡ್ಕೋಬೇಡಿ, ಬರೀ ಗಂಡಸಲ್ಲ, ಹೆಂಗಸೂ ತುಂಬಾ ಮೋಸ ಮಾಡೋರಿದ್ದಾರೆ. ಐದಲ್ವೇ. ಅದಕ್ಕೆ ನಾವು ಯಾವಾಗ ಬರುದ ಸತಿ ಇರ್ಬೇಕು ಚಿಂತೆ, ಸತಿ ಅತಿ ಚೆಲ್ವೆಯಾದರೂ ಅಡವಿಯೋಡ್ ಬರೋ ಚಿಂತೆ ಅಂತ, ಸತಿ ಇಲ್ಲದಿದ್ದರೂ ಚಿಂತೆ ಅಂತ ನಾವು ಹೇಳ್ತೀವಿ. ಯಾಕೆ ಪತಿಗೂ ಹಾಕಿ ಅದನ್ನ, ಬರೀ ಸತಿ ಯಾಕೆ ಅಂತ ಹೇಳ್ತೀವಿ.
ಪತಿ ಅತಿ ಚೆಲುವ ಆದ್ರೂ ಚಿಂತೆ ಅಲ್ವಾ ಹೆಂಡತಿಗೆ. ಬಟ್ ಇಟ್ ಗೋಸ್ ವಿತೌಟ್ ಸೇಯಿಂಗ್. ಸೊ ಇಲ್ಲಿ ನಮಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಅದಕ್ಕೆ ನಾನು ಹೇಳೋದು, ವರಿ ಅನ್ನೋದು ಏನ್ ಗೊತ್ತಾ, ಡಬ್ಲ್ಯೂ ಅನ್ನೋದು ಏನ್ ಹೇಳಿ ನೋಡೋಣ. ವಿ ವರಿ, ವಿ ಬ್ರೂಡ್ ಓವರ್ ದ ಪಾಸ್ಟ್. ವರ್ಸ್ಟ್ ಆಫ್ ದಿ ವರ್ಸ್ಟ್ ಅನ್ನ ಬ್ರೀಡ್ ಓವರ್ ಮಾಡ್ತೀವಿ. ನಿಜವಾಗ್ಲೂ ಹೇಳೋದಾದ್ರೆ ಓ ಅಂತಂದ್ರೆ ಏನು, ಆಪ್ಟಿಮಿಸ್ಟಿಕ್ ಆಟಿಟ್ಯೂಡೇ ಇಲ್ಲ ನಮ್ಗೆ, ಪೆಸಿಮಿಸ್ಟಿಕ್ ಆಟಿಟ್ಯೂಡ್. ಆದಂದ್ರೆ ಏನು ನಿಮ್ಗೆ ನಮ್ಗೆ ಇದಾಗದು, ನಮ್ಮಲ್ಲಿ ನಿಜವಾಗ್ಲೂ ಯಾವುದು ವಿ ರಿಗ್ರೆಟ್ ಫಾರ್ ದ ಪಾಸ್ಟ್ ಅಂಡ್ ವಿ ಬ್ರೂಡ್ ಓವರ್ ದ ಪಾಸ್ಟ್, ಅದು ಅಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಆರು ಏನದು, ರೆಸ್ಟ್ಲೆಸ್ನೆಸ್. ಇದಿಷ್ಟು ಮಕ್ಕಳಿಗೆ ನಾವು ಹೇಳ್ಬೋದು. ಆಮೇಲೆ ಕೊನೆಯಲ್ಲಿ ವೈ ಯಾವುದು, ದ ಡಬ್ಲ್ಯೂ ಆಫ್ ದ ಫಸ್ಟ್. ಚಿಂತಾಯಾಶ್ಚ ಜಿತಾಯಾಶ್ಚ ಬಿಂದು ಮಾತ್ರ ವಿಶೇಷತಂ ಚಿತಾ ದಹತಿ ನಿರ್ಜೀವಿತಂ ಚಿಂತಾ ದಹತಿ ಜೀವಿತಂ ಅಂತ. ಚಿಂತೆಗೂ ಒಂದೇ ಒಂದು ಡಿಫ್ರೆನ್ಸ್. ಚಿಂತೆ ನಿರ್ಜೀವ ವಸ್ತು ಸುತ್ತಾ ಇರುತ್ತೆ, ಬಟ್ ನಾವು ಚಿಂತೆಯಿಂದ ಜೀವಂತ ವಸ್ತು ಸುತ್ತಾ ಇದೀವಿ ನಾವು. ಅಯ್ಯೋ ಮಕ್ಳಿಗಷ್ಟು ಮಾರ್ಕ್ಸ್ ತಗೊಳ್ಳಿಲ್ಲ, ನಾವೇ ಕಾರಣ ಆ ಮಗು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ. ಅದಕ್ಕೆ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಹೇಳ್ಕೊಟ್ಟಿಲ್ಲ. ಫೇಲ್ ಆಗೋದು ಅವಮಾನ ಅಲ್ಲ, ಆದ್ರೆ ಕಾಪಿ ಮಾಡಿ ಮೋಸ ಮಾಡಿ ದುಡ್ಡು ಕೊಟ್ಟು ಟೀಚರ್ಸ್ ನ ನಿಮ್ ಕೈಯಲ್ಲಿ ಬುಟ್ಟಿ ಹಾಕೊಂಡು ಅಥವಾ ಡೈರೆಕ್ಟರ್ ಆಫೀಸ್ ನಲ್ಲಿ ಕೂತ್ಕೊಂಡು ಯಾವನ್ನೋ ಹಿಡ್ಕೊಂಡು ದುಡ್ಡು ಕೊಟ್ಟು ರ್ಯಾಂಕ್ ತಗೊಂಡು ಇವಾಗ ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು. ಯಾರು ನಿಜವಾಗ್ಲೂ ನೇರವಾಗಿ ಬರ್ದು ಮಾರ್ಕ್ಸ್ ತಗೊಳ್ಳದೇ ಇದ್ರೂ ಪರವಾಗಿಲ್ಲ, ಪರೀಕ್ಷೆಗೆ ಹೋಗೋವಾಗ ಎಷ್ಟು ಕಲ್ತಿದ್ಯೋ ಅಷ್ಟು ಬರೀ ಸಾಕು, ಬರೀದೇ ಇದ್ರೂ ಪರವಾಗಿಲ್ಲ, ಪರೀಕ್ಷೆ ಮತ್ತೆ ಬರುತ್ತೆ, ಆದ್ರೆ ಜೀವನ ಕಳ್ಕೋಬಾರ್ದು ಅನ್ನೋ ಉಪದೇಶ ತಾಯಿ ತಂದೆ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ನೋಡೋ, ಪರೀಕ್ಷೆನಲ್ಲಿ ಇಲ್ಲಿ ಓದಿದ್ದಲ್ಲ ಅಲ್ಲಿ ಬರ್ಬಿಟ್ಟು ಬರ್ಬೇಕು. ಏನಾದ್ರೂ ಕಡಿಮೆ ತಗೊಂಡೆ ಅಂದ್ರೆ ನಾನು ಸುಮ್ಮನೆ ಬಿಡಲ್ಲ. ಎಷ್ಟು ಓದಿಸಿದೀನಿ, ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ, ನಿನ್ಗೋಸ್ಕರ ನಾನು ಟಿವಿ ನೋಡಲ್ಲ, ಅಮ್ಮ ಹೇಳೋದು ಅಪ್ಪ ಹೇಳೋದು, ನಿನ್ಗೋಸ್ಕರ ಎಷ್ಟು ಓಡಾಡಿ ಫೀಸ್ ಕಟ್ಟಿದ್ದೀನಿ. ಇದೆಲ್ಲ ಹೇಳಿರ್ತೀರಲ್ಲ, ಮಗು ತಲೆನಲ್ಲಿ ಎಷ್ಟೊಂದು ತುಂಬಿರುತ್ತೆ. ನನ್ನ ಮಗುಗೆ 60% ತಗೊಳ್ಳೋ ಅಷ್ಟೇ ಶಕ್ತಿ ಇದೆ ಅಂದಾಗ ಯಾತಕ್ರಿ ಅವರಿಗೆ 90% ತಗೊಂಡ ಫೋರ್ಸ್ ಮಾಡ್ತಾರೆ ಪೇರೆಂಟ್ಸ್? 60% ತಗೊಂಡವರು ಉದ್ಧಾರ ಆಗೋದೇ ಇಲ್ಲ. ಸೋಲು ಗೆಲುವು ಮಾತಾಡ್ತಾ ಇದ್ದೀವಿ ಇವತ್ತು. ಮಕ್ಕಳಿಗೆ ಇದು ಬಹಳ ಮುಖ್ಯವಾದ ಅಂಶ. ಮತ್ತೆ ಪೇರೆಂಟ್ಸ್ಗೂ ಇದೆ ಎಜುಕೇಶನ್, ಸೊಸೈಟಿಗೂ ಇದೆ ಎಜುಕೇಶನ್. It is not something, I think this is a very interesting topic she has chosen. ಇದು ಎಷ್ಟು ಇನ್ಸ್ಟೆನ್ಸಸ್ ಕೊಡ್ತಾ ಬಂದ್ರು ಕೂಡ ಸಾಲದು. ಮಕ್ಕಳನ್ನ ಫಸ್ಟ್ ಅವರಲ್ಲಿ ಅವರ ಶಕ್ತಿ ಏನು ಅಂತ ತಿಳ್ಕೊಳ್ಬೇಕು ತಾಯಿ ತಂದೆ, ಆಮೇಲೆ ಅವರ ಆಸಕ್ತಿ ಏನು ಅಂತ ತಿಳ್ಕೋಬೇಕು. ನಾನಂತೂ ಯಾವತ್ತೂ ಆತರ ತಾಯಿಯಾಗಿ ಟೀಚರ್ ಆಗಿ I think you can get 60%, but you should not come down from 60%. But if you can go to 65%, I'll be very happy. And you will also be happy. Can you promise that? Yes, ma'am. But if you get less, no problem. There is one more chance. Next exam is there. If nothing is there also, no problem. You are not failing in your life. It's only exam conducted for 3 hours you are failing. It's a memory test. ಅದಕ್ಕೆ ಇವಾಗ ಅದನ್ನೆಲ್ಲ ಸ್ಕ್ರಾಪ್ ಮಾಡಬೇಕು ಅಂತ ಎಜುಕೇಶನ್ ಎಲ್ಲ ಬೇಡ ಅಂತ ಇವಾಗ NEP ಬರ್ತಾ ಇದೆ. ಯಾಕಂದ್ರೆ ಇವಾಗ ಪ್ರೆಸೆಂಟ್ ಜನರೇಷನ್ ಇಸ್ ನಾಟ್ ಅ ಹ್ಯಾಪಿ ಜನರೇಷನ್. ಎಲ್ಲದಕ್ಕೂ ಅವ್ರಿಗೆ ಸ್ಪರ್ಧೆ. ನಾನ್ ಯಾಕೆ ನೀನು ಮಾಡ್ಬೇಕು, ನೀನ್ ಯಾಕೆ ನಾನು ಮಾಡ್ಬೇಕು, ನನ್ನಾಗೆ ನೀನು ಇರ್ಬೇಕು, ಅವ್ರಾಗೆ ನಾವು ಬದುಕ್ಬೇಕು, ಅವ್ರಾಗೆ ನಾವು ಕಾರಲ್ಲಿ ಹೋಗ. ಮಕ್ಳು ಕೇಳ್ತಾರೆ, ಯಾಕೆ ವೈ ಕಾಂಟ್ ವಿ ಬೈ ದಟ್ ಟೈಪ್ ಆಫ್ ಕಾರ್ ಅಂತ ಕೇಳ್ತಾರೆ. ಇದು ಯಾರು ಇದು ಈ ಬೀಜನ ಬಿತ್ತುತ್ತಾರೆ ಮನೆಯಲ್ಲಿ? You talk a lot about all these things at home. Child cannot pick up anything which is not in the environment. Please understand. Child environment ನಲ್ಲಿ ಇಲ್ಲದೆ ಇರೋದನ್ನ ಏನು ತಗೊಳ್ಳಲ್ಲ ಮಗು. ನಾವೇನ್ ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ. ಅದಕ್ಕೆ ಇವರು ವಿವೇಕಾನಂದರು ಹೇಳಿದ್ರು, ಎಜುಕೇಶನ್ ಶುಡ್ ನಾಟ್ ಬಿಕಮ್ ಬಂಡಲ್ ಆಫ್ ಇನ್ಫಾರ್ಮೇಶನ್, ಇಟ್ ಶುಡ್ ಬಿ ದಿ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತಂದ್ರು.
ಇನ್ಸ್ಪಿರೇಷನ್ ಕೊಡ್ಬೇಕು. ಟೀಚರ್ಸ್ ನಿಂತ್ಕೊಂಡು ಪಾಠ ಪಟ 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 ಮಾಡ್ಬಿಡೋದಲ್ಲ, ಆ ಮಾಡುವಾಗಲೇ ಆ ಮಕ್ಕಳಿಗೆ ಆ ಒಂದು ಕಲಿಯುವಿಕೆಯಿಂದ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋ ಶಕ್ತಿ ಕೊಡ್ಬೇಕು ಅವ್ರಿಗೆ. ಮಾತಾಡ್ತಾ ಫೇಲ್ಯೂರ್ ಅಂತಂದ್ರೆ ಪರೀಕ್ಷೆನಲ್ಲಿ ಪಾಸ್ ಆಗದೆ ಇರೋದು ಫೇಲ್ಯೂರ್ ಅಲ್ಲ. ಪರೀಕ್ಷೆಗೆ ಓದಬೇಕಾದವನು ಓದದೇ ಇದ್ದು ಅಲ್ಲಿ ಹೋಗಿ ತಲೆ ಕೆಡ್ಸ್ಕೊಂಡ್ ಬರ್ತೀಯಲ್ಲ, ಅದು ಫೇಲ್ಯೂರ್. ಯಾವುದು ಫೇಲ್ಯೂರು? ಮಾಡ್ಬೇಕಾಗಿರೋ ಕೆಲಸ ಮಾಡಲ್ಲ. ಮಾಡ್ಬೇಕಾಗಿರೋ ಕೆಲಸ ಮಾಡ್ಬೇಕು ತಾನೆ. ಇವಾಗ ಅಕಸ್ಮಾತ್ ಒಂದು ಮಗು ಹುಟ್ಟುತ್ತೆ, ಅಥವಾ ಇವಾಗ ಪ್ರೆಸೆಂಟ್ ಜನರೇಷನ್ ಸ್ವಲ್ಪ ವಿರುದ್ಧವಾಗಿ ಹೋಗ್ತಾರೆ. ಇಲ್ಲ, ನಾನು ಒಬ್ಬ ಆಯಾ ಹತ್ರ ಬಿಡ್ತೀನಿ, ನಾನು ಕೆಲ್ಸಕ್ಕೆ ನಾನು ಹೋಗ್ತೀನಿ, ಆ ಮಗು ಫೀಸ್ ದುಡ್ಡು ಬೇಕು, ಆ ಮಗು ಭವಿಷ್ಯಕ್ಕೆ ದುಡ್ಡು ಬೇಕು, ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ವರ್ತಮಾನವನ್ನು ಕೈ ಬಿಡ್ತಾ ಇದ್ವಿ. ಇದಕ್ಕೂ ಕೂಡ ಪುರಂದರದಾಸರು ಒಂದು ಒಳ್ಳೆ ಮುಂಡಿಕೆ ಕೊಟ್ಟಿದ್ದಾರೆ. 23 ಲೈನ್ ಮುಂಡಿಕೆ ಕೊಟ್ಟಿದ್ದಾರೆ ಅವರು. ಸೊಗಸಾಗಿ ಕೊಟ್ಟಿದ್ದಾರೆ. 14ನೇ ಶತಮಾನ ಎಲ್ಲಿ, ಇವತ್ತೆಲ್ಲಿ. ವರ್ತಮಾನದಲ್ಲಿ ಬದುಕೋದೇ ಇಲ್ಲ, ಅದೇ ಮೊದಲ ಸೋಲು. ಮೊದಲ ಸೋಲು ವರ್ತಮಾನದಲ್ಲಿ ಬದುಕಲ್ಲ. 2ನೇ ಸೋಲು ನಾವು ಯಾವಾಗಲೂ ನಿನ್ನೆ ಚೆನ್ನಾಗಿತ್ತು ಅಂತೀವಿ. 3ನೇದೇನಂದ್ರೆ ನಾನು ನಾಳೆ ಚೆನ್ನಾಗಿರ್ತೀನಿ. ಇದು ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ. ಇದನ್ನ ನಾವು ಹೋಗ್ಲಾಡಿಸ್ಬೇಕಾಗುತ್ತೆ. ಇಲ್ಲ ಹೋದ್ರೆ ಅದಕ್ಕೆ ಹೇಳ್ತೇವೆ, ಹೋಗದೂರಿನ ದಾರಿ ಕೇಳಿ ಪ್ರಯೋಜನವೇನು? ಪ್ರಯೋಗಕ್ಕೆ ಬಾರದ ಜ್ಞಾನವನ್ನು ಪಡೆದು ಲಾಭವೇನು? ಲಾಭ ಏನು? So much I know maths, but I can't apply in my life. If I don't add on my constructive attitude, I think I am a failure. If I can subtract all my unwanted qualities, I think maths has helped me. But maths ಎಲ್ಲಿ ಹೆಲ್ಪ್ ಮಾಡಬೇಕು? ದೊಡ್ಡ ದೊಡ್ಡ ಡಿರೈವೇಶನ್ಸ್ ಅಲ್ಲ. ಇವತ್ತು ನಾನು ಸಮಯ ಎಷ್ಟು ಕಳೆದ್ರೆ ಇನ್ನೆಷ್ಟು ಸಮಯ ನಾಳೆನೂ ಹೋಗ್ಬಿಡುತ್ತೆ. ಅದಕ್ಕೆ ಅಕ್ಕಮಾದೇವಿ ಹೇಳಿದ್ಲಲ್ಲ, ಚಂದನವ ಕಡಿದು ಒಡೆದು ತೇದೊಡೆದು. ಕಷ್ಟ ಅಂತ ಬಂದಾಗಲೇ ನಮ್ಮಲ್ಲಿರೋ ಶಕ್ತಿ ಬರೋದು. ಕಷ್ಟ ನೀವು ಬೇಕಾದ್ರೆ ನೋಡಿ, ಸುಖದ ಸುಪ್ಪತ್ತಿಗೆ ಇರೋ ಮಕ್ಕಳು 10 ಕಾರು 10 ದುಡ್ಡು, ರಾಜಕಾರಣಿಗಳು, ಬಿಸ್ನೆಸ್ ಮೆನ್, ರಿಯಲ್ ಎಸ್ಟೇಟ್, ಇವಾಗ ಈವನ್ ಟೀಚರ್ಸ್ ಆರ್ ಆಲ್ಸೋ ಬಿಕಮ್ ವೆರಿ ರಿಚ್, ನೋ ಪ್ರಾಬ್ಲಮ್. ಏನೋ ಎಲ್ಲರೂ ಇಟ್ಕೊಂಡು ಅವರಿಗೆ ಏನು ಗೊತ್ತಿಲ್ಲ, ಏನ್ ಚಾಲೆಂಜೇ ಇಲ್ಲ. ಅದರಿಂದ ಅವರಲ್ಲಿರೋ ಒಂದು ಸೂಕ್ತವಾದಂತ ಒಂದು ಶಕ್ತಿ ಹೊರಗೆ ಬರೋದೇ ಇಲ್ಲ. ಅದೇ ಕೆಸರಲ್ಲಿ ಕಮಲ ಸುಮ್ಮನೆ ಹೇಳಿ ಬಿಟ್ಬಿಡ್ತೀವಿ. ಅದೇ ಆ ಕೆಸರಿಂದ ಬಂದ ಕಮಲ ಯಾವುದು? ಕಷ್ಟ ಕಾರ್ಪಣೆ. ನಾನು ಯಾವಾಗ ಹೇಳ್ತೀನಿ, ಮನೆಯಲ್ಲಿ ಕೂಡ ಅಷ್ಟೇ, ಅವ್ರಿಗೆಲ್ಲ ವೈಭೋಗನೂ ಕೊಡ್ಬೇಡಿ. ಕಂಫರ್ಟ್ಸ್ ಇದ್ರೆ ಅದನ್ನ ಹಾಗೆ ಇಡಿ. ಅವ್ರನ್ನ ಒಂದು ರಸ್ಟಿಕ್ ಲೈಫ್ ಇಂಟ್ರೊಡ್ಯೂಸ್ ಮಾಡಿ. ಇವಾಗ ಅದೆಲ್ಲ ವಾಪಸ್ ಬರ್ತಾ ಇದೆ. ಇವತ್ತು ಕೋವಿಡ್ ಚೆನ್ನಾಗಿ ಕಲಿಸಿದೆ ನಮ್ಗೆ ಪಾಠ. ಪಾಪ ಕೋವಿಡ್ ಅಷ್ಟು ಮಹಾಗುರು ಯಾವುದೂ ಇಲ್ಲ. ನಿಜಕ್ಕೂ ನಾವು ಕೆಟ್ಟೋಗಿರೋದು ನೋಡಿನೇ ಕೋವಿಡ್ ಬಂದಿದೆ. ಪರ್ಟಿಕ್ಯುಲರ್ಲಿ ನಮ್ಮ ಸಂಸ್ಕೃತಿನಲ್ಲಿ ಏನು ಬರೀ ಆಲಿಂಗನವೇ ಒಂದು ಅಪ್ಪುವಿಕೆಯೇ ಒಂದು ದೊಡ್ಡ ಪ್ರೀತಿ ವಿಶ್ವಾಸ ಅನ್ನೋದು ಇದ್ದದ್ದು ಇವತ್ತು ಹೀಗೆ ಬಂದಿದೆ. ವಿದೇಶದಲ್ಲೂ ಬಂದಿದೆ ನಮಸ್ಕಾರ ಮಾಡಿ ಅಂತ. ಯಾಕೆ ಅಂತಂದ್ರೆ ನಾವು ನಮ್ಮ ಹಳೆಯ ಬೇರನ್ನ ಕಿತ್ತಾಕಿ ಅದ್ರ ಮೇಲೆ ಯಾವುದೋ ಒಂದು ಚಿಗುರೆಲೆ ಇರೋದನ್ನ ನೋಡ್ತಾ ಕೂತ್ರೆ ಮರವೇ ಬಾಡೋಗುತ್ತೆ, ಆ ಎಲೆನೂ ಉದುರೋಗುತ್ತೆ. ಅವಾಗ ಸಂಸ್ಕಾರ ಸಂಸ್ಕೃತಿನೇ ಹೊರಟೋಗುತ್ತೆ. ಈ ತರ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಡೈವರ್ಸ್ ಕೇಸಸ್, ಡಿಸಪಾಯಿಂಟ್ಮೆಂಟ್ಸ್, ಎಕನಾಮಿಕ್ ಫ್ರೀಡಮು, ಆಮೇಲೆ ಚಾಲೆಂಜ್ ಮಾಡೋದು, ಮತ್ತೆ ಇವಾಗ ಅವಿಭಕ್ತ ಕುಟುಂಬವೇ ಇಲ್ಲ. Even senior citizens are today we are spoiled. Don't think that we are very good. ನಮ್ದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ನಾನೇ ನಮ್ಮನ್ನು ಹೊರತುಪಡಿಸಿ ಯಂಗರ್ ಜನರೇಷನ್ ಮಾತ್ರ ಮಾತಾಡ್ತಾ ಇಲ್ಲ. ಅವ್ರ ಜೊತೆ ನಾವು ಹೇಗಿರ್ಬೇಕು ಅನ್ನೋದು ನಾವು ಕೂಡ ಕಲಿಬೇಕಾಗುತ್ತೆ. ಎಷ್ಟು ಹೇಳಿದ್ರು ಕೂಡ ಅದು ಮನುಷ್ಯಂದು ಏನು ಅಂದ್ರೆ ಅದೇನೋ ಹೇಳ್ತಾ ಇಲ್ಲ, ನಾಯಿ ಬಾಲ ಡೊಂಕು ಅಂತ. ಆತರ ಮತ್ತೆ ಮತ್ತೆ ನಮ್ಗೆ ಆ ಕಡೆ ಹೊಟ್ಟೋಗುತ್ತೆ. ಸೊ ಇಲ್ಲಿ ವಾಟ್ ಹ್ಯಾಪನ್ಸ್ ಇಸ್ ಅ ಫೇಲ್ಯೂರ್ ಅನ್ನೋದು ಇಟ್ಸ್ ಅನ್ ಆಟಿಟ್ಯೂಡ್ ಇನ್ ಅವರ್ ಮೈಂಡ್. ಬಹುಶಃ ನಿಮ್ಗೆಲ್ಲ ಗೊತ್ತು, ಇವಳು ರೀಸನ್ ಆಪರಾ ಇದು ಮಾಡ್ತಾಳಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಆಪರಾ ನಡೆಸ್ಕೊಡ್ತಾಳಲ್ಲ ಅವಳು ಅವಳು ನಿಜವಾಗ ಅವಳ ಲೈಫ್ ಅನ್ನು ನೋಡಿದ್ರೆ ನನಗೆ ಬಹಳ ಇದಾಗಿದೆ. 9 ವರ್ಷದಲ್ಲಿ ಅವಳು, when she was 9 years, I think she was raped by her cousin
ಅವ್ರ ಅಂಕಲ್ ಅದಿದು 14 ವಯಸ್ಸಿನಲ್ಲಿ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಆಮೇಲೆ ಅವಳಿಗೆ ಜೀವನ ಹಾಳಾಗುತ್ತೆ. ಅವ್ರ ತಾಯಿ ಟೀನೇಜ್ ನಲ್ಲಿ ಮಗಳನ್ನ ಹಡಿತಾಳೆ. ತಂದೆ ಕರ್ಕೊಂಬಂದು ಅವಳು ಸತ್ತೋಗ್ತಾಳೆ. ತಂದೆ ಕರ್ಕೊಂಬಂದು ಎಲ್ಲೋ ಒಂದ್ ಕಡೆ ಎಜುಕೇಶನ್ ಏನೋ ಕೊಡ್ತಾರೆ. ಅವಾಗ ಅವಳೊಂದು ಲೋಕಲ್ ಟಿವಿನಲ್ಲಿ ಹೋಗಿ ಅವಳನ್ನು ಇಂಟರ್ವ್ಯೂ ತಗೊಳ್ತಾಳೆ. ನ್ಯೂಸ್ ರೀಡರ್ ಆಗೋ ಏನೋ ತಗೊಳ್ತಾಳೆ. I think I cannot see such a worst person in my life when you get out ಅನ್ನಂತೆ. You don't fit to be a TV person ಅಂತ. ಬಟ್ ಅವಳು ಪ್ರೆಸಿಡೆಂಟ್ನೇ ಇಂಟರ್ವ್ಯೂ ಮಾಡಿದ್ರು. ಪ್ರೆಸಿಡೆಂಟ್ ವಾಲಂಟಿಯರ್ಡ್ ಅಂತೆ ನನ್ನ ಇಂಟರ್ವ್ಯೂ ಮಾಡೋದು. ಐ ವುಡ್ ಲೈಕ್ ಟು. ದಿಸ್ ಇಸ್ ಐ ಥಿಂಕ್ ಯು ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಇವಾಗ ಅಮಿತಾಬ್ ಬಚ್ಚನ್ ತಗೊಂಡ್ರೆ ಒಂದು ವಾಯ್ಸ್ ಅನ್ನ ಕಂಟೆಂಟ್ ಮಾಡಿದ್ದಾರೆ ಅದೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ಆಡಿಷನ್ ಕರೆದಾಗ. But look at him today, his voice is fetching him so much money. Where is failure? Failure is here. Not in the event, not in the living, but it should be the part of life. And success bandid takshana one has to be very careful that next step is failure. ಎಲ್ಲ ಆಗೋಯ್ತು ಅಂತ ಅನ್ಕೊಳ್ಳೋದಲ್ಲ. ಎಲ್ಲ ಆಗೋಯ್ತು ಅಂತ ಅನ್ಕೊಂಡ್ಬಿಟ್ರೆ ಅದು ಅಷ್ಟಕ್ಕಷ್ಟೇನೆ. ಅದು ವಿ ಕೆನಾಟ್ ಡೂ ದಟ್. ಬಟ್ ಲೈಕ್ ದಿಸ್ ವಿ ಹ್ಯಾವ್ 101 ಎಕ್ಸಾಂಪಲ್ಸ್ ವಿಚ್ ಕ್ಯಾನ್ ಇನ್ಸ್ಪೈರ್ ಅಸ್, ವಿಚ್ ಕ್ಯಾನ್ ಎಜುಕೇಟ್ ಅಸ್. ಇವಾಗ ಕೇಳ್ತಿರಲ್ಲ ಯಾಕೆ ಇಷ್ಟು ಅಂತಂದ್ರೆ ಮೇನ್ಲಿ ಸ್ಟ್ರಾಂಗ್ ಸೆಲ್ಫ್ ನ ಕಲ್ಟಿವೇಟ್ ಮಾಡೋದ್ರಲ್ಲಿ ವಿ ಹ್ಯಾವ್ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ವಶನ್ ಇದೆ. In the background of Bhagavad Gita, can we say following Karma Yoga is success? Not following is failure ಅಂತ ಹೇಳ್ಬೋದಾ ಅಂತ ಕೇಳಿ. ಖಂಡಿತ 101% ಅಲ್ಲೇ ಹೋಗ್ಬೇಕು ನಾವು. 101%. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದಾರೆ. ನನಗ್ ಪ್ರಿಯವಾದ ಕ್ವಶನ್ ಕೇಳಿದ್ದಾರೆ. ಯಾಕೆ ಅಂತಂದ್ರೆ ನಿಮ್ಗೆ ಇವಾಗ ಅದಕ್ಕೆ ಮುಂಚೆ ಇದನ್ನ ಹೇಳ್ತೇನೆ, ನನ್ನ ಜ್ಞಾಪಿಸಿ ಮರ್ತ್ಬಿಟ್ರೆ ನಾನು. ಒಬ್ಬ ತಂದೆ ತಾಯಿ ಇಲ್ಲ, 3 ಗಂಡ್ಮಕ್ಳನ್ನ ಸಾಕ್ತಾನೆ. 3 ಗಂಡ್ಮಕ್ಳನ್ನ ಒಂದು 7 ವರ್ಷ, ಒಂದು 9 ವರ್ಷ, ಒಂದು 12 ವರ್ಷ. ತಾಯಿ ಇಲ್ಲದೆ ಮಕ್ಕಳನ್ನ ಬಹಳ ಜೋಪಾನವಾಗಿ ಹೇಗ್ ಸಾಕ್ಬೇಕೋ ಹಾಗೆ ಸಾಕ್ತಾನೆ. ಬಟ್ ಅವನು ಹಾಸಿಗೆ ಇಟ್ಬಿಡ್ತಾನೆ, ಇನ್ನೇನು ಅವನು ಸಾಯ್ಬೇಕು ಅಂತ. ಆಗ ಅವನೇನ್ ಮಾಡ್ತಾನೆ, ಇನ್ನೇನು ಡೆತ್ ಬೆಡ್ ಅಲ್ಲಿ ಇದ್ದಾನೆ, ಏನು ಇಟ್ಟಿಲ್ಲ, ಆಸ್ತಿ ಪಾಸ್ತಿ ಏನು ಇಟ್ಟಿಲ್ಲ. ಇದು ನಡೆದ ಪ್ರಸಂಗ, ನಡಿದೇ ಇರೋ ಪ್ರಸಂಗ ಹೇಳ್ತಾ ಇಲ್ಲ ಇದು. ಅವಾಗ 3 ಜನನ ಇವನು ಇನ್ನೇನು ಡೆತ್ ಬೆಡ್ ಲಾಸ್ಟ್ ಇದು ಅಂತ ಅನ್ಸುತ್ತೆ ಕರ್ಕೊಂಡು ಹೋಗ್ತಾನೆ ಫೀಲ್ಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಚಿಕ್ಕವನ್ನ ಹೇಳ್ತಾನೆ. ಅಲ್ಲಿ ಒಂದು ಸಣ್ಣ ಹರ್ಬ್ ಗಿಡ ಇದೆ, ಹರ್ಬ್ ಶ್ರಬ್ ಟ್ರೀಸ್, ಯು ನೋ ವೆರಿ ವೆಲ್. 1 ವರ್ಷ ಜೀವ ಇರೋದು ಹರ್ಬು, 2 ವರ್ಷ ಜೀವ ಇರೋದು ಶ್ರಬ್, ಬಿಯಾಂಡ್ 2 years and for any number of years is trees ಅಂತ ವಿ ನೋ ವೆರಿ ವೆಲ್. ಅವನು ಹೇಳ್ತಾನೆ ಆ ಗಿಡನ ಕಿತ್ ಹಾಕೊಂತಾನ ಆ ಮಗುಗೆ. ಅದು ಸುಮ್ಮನೆ ಕಳೆ ತರ ಬೆಳೆದಿರುತ್ತೆ. ಅವನು ಒಂದೇ ಕೈನಲ್ಲಿ ಹಿಂಗೆ ಅಲ್ಲಾಡ್ಸಿ ಬೇರ್ ಸಮೇತ ಕಿತ್ಬಿಡುತ್ತದು ಚಿಕ್ಕ ಹುಡುಗ. ಮಧ್ಯಮದ ಅವನು ಹೇಳ್ತಾನೆ ಸ್ವಲ್ಪ ದೊಡ್ಡ ಗಿಡ, ಅದನ್ನು ಕಳೆ ತರ ಕಿತ್ ಹಾಕೊಂತಾನೆ. ಅವನು ಸ್ವಲ್ಪ ಕಷ್ಟಪಡ್ತಾನೆ, 2 ಕೈ ಹಿಡಿದು ಅಲ್ಲಾಡ್ಸಿ ಮಾಡಿ ಗೀಡಿ ಕಿತ್ತಾಕ್ತಾನೆ. ಅದೇ ಇವ ಸಕ್ಸಸ್ಫುಲ್. He just uprooted it. Third boy, he shows him a tree. Reasonably, not a very huge tree, but he says, you just fell the tree. ಕತ್ತರಿಸೋದನ್ನ ಅದು ಅಪ್ರೂವ್ ಮಾಡು. ಅವನು ಹೇಳ್ತಾನೆ, ನನ್ನ ಕೈಗಾಗಲ್ಲ, ಆ ಟ್ರೀನ ನಾನು ಇದು ಮಾಡೋಕ್ಕಾಗಲ್ಲ, ಅಪ್ರೂವ್ ಮಾಡೋಕ್ಕಾಗಲ್ಲ, ಅದು ಬಹಳ ಅದು ಡೀಪ್ ರೂಟ್ ಆಗಿ ಹೋಗ್ಬಿಟ್ಟಿದೆ, ನನಗಾಗಲ್ಲ ಅಂತಾನೆ. ನೋಡಿ ಮಕ್ಕಳ, ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳಿ, ಕಳೆ ತರ ಯಾವುದು ನಮ್ಮಲ್ಲಿ ಕೆಟ್ಟ ಗುಣಗಳು ಬೆಳೆಯುತ್ತವೋ ಅದನ್ನ ನಮ್ಗೆ ಗೊತ್ತಾಗಿದ ತಕ್ಷಣ ಎಳೆ ವಯಸ್ಸಿನಲ್ಲೇ ಇದರಲ್ಲೇ ಕಿತ್ತಾಕಿದ್ರೆ ಬೇಗ ಅದನ್ನ ಕಿತ್ತಾಕ್ಬೋದು. ಆಲಸ್ಯ ಅಲ್ವಾ, ನಿರಾಶೆ, ನಿರುತ್ಸಾಹ, ಇವೆಲ್ಲ ಸೋಲಿನ ಸರದಾರವಲ್ಲ. ಪ್ರೊಕ್ರಾಸ್ಟಿನೇಷನ್, ಇವತ್ತು ಮಾಡೋದನ್ನ ನಾಳೆ ಮಾಡೋಣ, ನಾಳೆ ಮಾಡಿದ್ರೆ ಯಾವತ್ತೂ ಮಾಡೋದಾಯ್ತು ಬಿಡು, ಏನಿಲ್ಲ, ಯಾರು ನೋಡಿಲ್ವಾ, ಸರಿ ಬೇಡ ಬಿಡು. ಇದೆಲ್ಲ ಕಿತ್ತಾಕ್ಬೇಕಾದ್ರೆ ಎಳೆಯ ಅದು ಅವ್ರ ತಪ್ಪಿದ್ದ ತಕ್ಷಣ ಕಿತ್ತಬೇಕು. ತಾಯಿ ತಂದೆ ಎಲ್ಲಿ ಕಿತ್ತುತ್ತೀವಿ, ಅದು ಬಿಟ್ಟು ಅವ್ರನ್ನ ಗ್ಲೋರಿಫೈ ಮಾಡ್ತೀವಿ. 2ನೇದು ಸ್ವಲ್ಪ ಬೆಳೆದ್ ಬಿಟ್ರೆ ಒಂಚೂರು ಓರಿಯೆಂಟೇಶನ್, ಟ್ರೈನಿಂಗು, ಅದು ಇದು ಕೊಟ್ಟು ಕಟ್ಟುಪಾಡಲ್ಲಿಟ್ಟು ಕಿತ್ತಾಕಿಸ್ಬೋದು. ಅದು ಒಳಗಡೆ ಬೆಳೆದ್ ಬಿಟ್ರೆ ಅದೇ ಮರವಾಗಿ
ಅದರ ನೆರಳು ನಾವಿರ್ತೀವಿ, ಹೊಳಿತೀವಿ. We should face the sunshine so that the dark shadow doesn't follow us. We should face the sunshine. ಅದು ಬಹಳ ಮುಖ್ಯ. ಅದು ಇದನ್ನ ನಾವು ಹೆಂಗೆ ಹೇಳೋದು? ಆ 3 ಜನ ಮಕ್ಕಳು ಅವ್ರೇನು ಬಹಳ ವಿದ್ಯಾವಂತರಲ್ಲ, ಏನಿಲ್ಲ. ಒಂದು ಹಳ್ಳಿನಲ್ಲಿ ಇವತ್ತಿಗೂ 3 ಜನಕ್ಕೂ ಒಂದು ದೇವಸ್ಥಾನ ಕಟ್ಟಿದಾರಂತೆ. ಅಷ್ಟು ಒಳ್ಳೆ ಕೆಲಸಗಳು ಆ ಹಳ್ಳಿ ಮಾಡಿದಾರಂತೆ. ತಂದೆ ಅದಕ್ಕೆ ಯಾರೋ ಪತ್ರಿಕೆ ಅವ್ರು ಹೋಗಿ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರಂತೆ, ಬಹಳ ಹಳೆ ಪುರಾತನದಿದ್ದು. ಹೋಗಿ ಕೇಳಿದಾಗ ಹೇಳಿದ್ರಂತೆ, ಹೇಗೆ ನೀವು ಇಷ್ಟು ಸತ್ಪುರುಷ ಬಂದ್ರೆ? ನಮ್ಮ ತಂದೆ ಕೊಟ್ಟ ಶಿಕ್ಷಣ ಅಂದ್ರಂತೆ. ಶಾಲೆ ಇಲ್ಲ, ಪುಸ್ತಕ ಇಲ್ಲ, ಮಣ್ಣಿಲ್ಲ, ಮಸಿ ಇಲ್ಲ, ನಮ್ಮ ತಂದೆ ಕೊಟ್ಟ ಶಿಕ್ಷಣ ಅಂದ್ರಂತೆ. ಅವರವರ ಕರ್ತವ್ಯ ಅವ್ರು ಮಾಡ್ಬೇಕು. ಇವಾಗ ಕೇಳಿದ್ರಲ್ಲ ಪ್ರಶ್ನೆಗೆ, ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳ್ತಾರೆ ಗಾಂಧೀಜಿ, ನಾನು ಕರು, ಭಗವದ್ಗೀತೆ ಕಾಮಧೇನು. ನನ್ನ ಯಾವ ಸಮಸ್ಯೆ ಹೋಗಿ ಅದಕ್ಕೆ ನಾನು ಬಾಗಿಲು ತಟ್ಟಿದ್ರೆ ಅದು ನನಗೆ ಅಮೃತ ಕುಡಿಸಿ ನನ್ನ ಸಮಾಧಾನ ಮಾಡಿ ಕಳಿಸುತ್ತೆ ಭಗವದ್ಗೀತೆ ಅಂತ ಹೇಳ್ತಾರೆ. ನಮ್ಮ ನ ಕರ್ತೃತ್ವ ನ ಕರ್ಮಾಣಿ ಸುಜತಿ ಪ್ರಭು ನ ಕರ್ಮ ಫಲ ಸಂಯೋಗ ಸ್ವಭಾವಸ್ತು ಪ್ರವರ್ತತೆ ಅಂತ ಕೃಷ್ಣ ಫಸ್ಟ್ ಹೇಳ್ತಾನೆ ಅರ್ಜುನನ್ಗೆ. ಅದು ಬಹಳ ದೊಡ್ಡದು. ಮತ್ತೆ ವಾಪಸ್ ಹೋದ್ರೆ ನಿಮ್ಗೆ ಇನ್ನೊಂದು ಅವರ್ ಬೇಕಾಗುತ್ತೆ. ವಿಷಾದ ಯೋಗದಲ್ಲಿ ಅವನು ಬರೀ ಅವನು ಬೇರೆಯವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ಅವನ ಅರ್ಜುನ ಅಲ್ಲೇ ಅವನ ಆತ್ಮಹತ್ಯೆ ಮಾಡ್ಕೊಂಡಂಗೆ ಬೇಗ ಮಾಡ್ತಾನೆ ಕೃಷ್ಣನೆದುರಿಗೆ. ಆತ್ಮಸ್ಥೈರ್ಯ ಇಲ್ಲದೆ ಇದ್ದವನು ಸತ್ತಂಗೆ. ಯಾವಾಗ ಕೆಟ್ಟವರ ಸಹವಾಸ ಮಾಡಿರ್ತಾನೆ ಆಗ್ಲೇ ಅವನು ಕಾಲದ ದೃಷ್ಟಿಯಲ್ಲಿ, ಪರಮಾತ್ಮನ ದೃಷ್ಟಿಯಲ್ಲಿ ಅವ್ರು ಸತ್ತಾಗೆ. ಸತ್ತವರು ಸುಮ್ಮನೆ ಬದುಕಿರ್ತಾರೆ, ದೈಹಿಕವಾಗಿ ಬದುಕಿರ್ತಾರೆ. ನಾವು ಎಲ್ಲರೂ ಏನೋ ಕುಣಿತಿರ್ತಾರಲ್ಲ, ಅರಮನೆ ಕಟ್ಕೊಂಡು ಅದೆಲ್ಲ ಮಾಡ್ಕೊಂಡು, ಅವರೆಲ್ಲ ಆಗ್ಲೇ ಫಿನಿಶ್ಡ್, ಅವ್ರ ಲೈಫ್ ಎಲ್ಲ ಆಗೋಯ್ತು ಅವತ್ತು. ಆಗ ಅವನು ಹೇಳ್ತಾನೆ, ನಾನೇನು ಸೃಷ್ಟಿ ಮಾಡಲ್ಲ, ಕಾರ್ಯಕಾರಣ ಸಂಬಂಧ. ನೀನು ಸೋಮಾರಿಯಾಗಿದ್ದರೆ ನಿನಗೆ ಫಲ ಸಿಗುತ್ತೆ, ನೀನು ಆತುರದವನಾಗಿದ್ದರೆ ನಿನಗೆ ನಿಷ್ಪ್ರಯೋಜಕವಾದ ಪರಿಣಾಮ ಸಿಗುವುದು. ನೀನು ಕುಪಿತನಾಗಿದ್ದರೆ, ಕ್ರೋಧ ಆಗಿದ್ದರೆ ನಿನಗೆ ಆರೋಗ್ಯ ಕೆಡುವುದು. ನಾನೇನು ಮಾಡಲ್ಲ. ಅದರಿಂದ ನೀನೇನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾಡಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೀನ್ ಯೋಚನೆ ಮಾಡ್ಬೇಕು. ಅವನು ಹೇಳ್ತಾನೆ ಕೃಷ್ಣ ಇವನಿಗೆ ಕರ್ತವ್ಯದಿಂದ ಓಡೋಗ್ತಾನೆ. ನಾನು ಕೆಲಸವನ್ನ ಬರೆಯಲ್ಲ, ನಾನು ಮಾಡಲ್ಲ, ಪರೀಕ್ಷೆಗೆ ಹೋಗಲ್ಲ, ನನ್ಗೆ ಈ ಕೆಲಸ ಬೇಡ, ಆ ಕೆಲಸ ಬೇಡ, ಏನೇನೋ ಮಕ್ಕಳಲ್ಲಿ 108 ಎಕ್ಸ್ಪ್ಲನೇಷನ್ಸ್ ನಾವು ಹೇಳ್ತೀವಿ. ಅವಾಗ ಅವನು ಹೇಳ್ತಾನೆ, ಕರ್ಮಣೋ ಅಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಏನಿದು ಇದೇ ಇಲ್ಲ ಆನ್ಸರ್ ಕೊಡ್ತಾ ಇದ್ದೀನಿ ಅವ್ರು ಕೇಳಿದ ಪ್ರಶ್ನೆಗೆ. ಕರ್ಮ, ಅಕರ್ಮ, ವಿಕರ್ಮ. ಕರ್ಮ ಅಂದ್ರೆ ಏನು? ಫೇಟಲಿಸಮ್ ಅಲ್ಲ, ಡಿಟರ್ಮಿನಿಸಮ್ ಅಲ್ಲ. ಕರ್ಮ ಅಂದ್ರೆ ಕೈಂಕರ್ಯ, ಕಾರ್ಯ, ಕೆಲಸ, ಕರ್ತೃ, ಅದು ಅಷ್ಟೇ. ಅಡಿಗೆ ಮಾಡ್ಬೇಕು, ಕೈಂಕರ್ಯ. ಮನೇನ ಶುಚಿಯಾಗಿ ಇಟ್ಕೋಬೇಕು, ಕೈಂಕರ್ಯ. ಬಂದವ್ರನ್ನ ಸರಿಯಾಗಿ ಸಹಕರಿಸ್ಬೇಕು, ಸತ್ಕಾರ ಮಾಡ್ಬೇಕು, ಕೈಂಕರ್ಯ. ಮಾಡ್ಬೇಕಾದನ್ನ ಮಾಡ್ಬೇಕು, ಅದು ಕರ್ಮ. ನಾನಿವಾಗ ಏನ್ ಮಾಡ್ಬೇಕು? ಟೀಚರ್ ಆಗಿದ್ರೆ ನನ್ನ ಕರ್ತವ್ಯ ಏನು? ಮಕ್ಕಳಲ್ಲಿ ಆರೋಗ್ಯಕರವಾದ ಮನಸ್ಸನ್ನು ಸೃಷ್ಟಿ ಮಾಡಿ ಅವರ ಬದುಕನ್ನು ರೂಪಿಸ್ಬೇಕು. ನಾನು ಅಷ್ಟೇ, ಇನ್ಫಾರ್ಮೇಶನ್ ಕೊಡೋದಲ್ಲ, ಅದು ನನ್ನ ಕರ್ತವ್ಯ. ಅದನ್ನ ಮಾಡದೆ ಮಕ್ಕಳಿಗೆ ಬೇರೆ ಎಲ್ಲ ಹುರಿದುಂಬಿಸಿ, ನೀವು ಬಹಳ ಶ್ರೀಮಂತರ ಮಕ್ಕಳಿದ್ದೀರಾ, ಪರವಾಗಿಲ್ಲ, ನೀವು ಹೇಗ್ ಬೇಕಾದ್ರೂ ಬದುಕ್ಬೋದು, ನಿಮಗೆ ನಾಳೆ ಅವ್ರೇನೋ ಸಹಾಯ ಮಾಡ್ಬೋದು, ಪರೀಕ್ಷೆನಲ್ಲಿ ಪಾಸ್ ಆಗದೆ ಇದ್ರು ಪರವಾಗಿಲ್ಲ, ಹಂಗೆ ಹಿಂಗೆ ಒಂದು ರೀತಿಯಲ್ಲಿ ಅವರ ಕರ್ತವ್ಯಗಳನ್ನ ಅವರಿಗೆ ಮನದಟ್ಟು ಮಾಡಿಕೊಡದೆ ಅವರ ದಿಕ್ಕನ್ನೇ ಬದಲಾಯಿಸಿದ್ರೆ ಅದು ಅಕರ್ಮ. ಈಗ ಓದ್ಬೇಕು, ಇವಾಗ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಎಲ್ಲಾರು ನಡೀತಾ ಇದೆ. ಈಗ ವರ್ಚುವಲ್ ಕೂಡ ನಡೀತಾ ಇದೆ, ಇವಾಗ ಇದು ಕೂಡ ವರ್ಚುವಲ್ ತಾನೆ. ಕೇಳೋ ತರ ನಾಟಕ ಮಾಡಿದ್ರೆ, ಕೇಳಬೇಕಾಗಿರೋ ಸಂದರ್ಭದಲ್ಲಿ ಕೇಳೋ ತರ ರಿಯಾಕ್ಷನ್ ಕೊಟ್ಟು ಕೇಳೋ ತರ ನಾಟಕ ಮಾಡಿದ್ರೆ ಅದರ ಪರಿಣಾಮ ಅವರಿಗೇನೆ. ಅಲ್ಲಿ ಕರ್ಮ ಮಾಡ್ಬೇಕಾದಾಗ ಅಕರ್ಮವನ್ನು ತೋರಿಸಿರ್ತಾರೆ. ಇದನ್ನೇ ನಿಷ್ಕಾಮ ಕರ್ಮ ಅಂತ ಕರೆದಿದ್ದು. ಅದೇನು ಫಲಾನ ಅಪೇಕ್ಷೆ ಪಡ್ಬೇಡ ಅಂತ ಹೇಳಿಲ್ಲ ಕೃಷ್ಣ, ಸುಮ್ಮನೆ ಅದನ್ನೆಲ್ಲ ದೂರಬಾರ್ದು ನಾವು.
ಅವನೇನ್ ಹೇಳ್ತಾನೆ, ನಿನ್ನ ಕೈಂಕರ್ಯವನ್ನು, ನಿನ್ನ ಕರ್ತವ್ಯವನ್ನು, ನಿನ್ನ ಡ್ಯೂಟಿಯನ್ನು ಪರಿಪೂರ್ಣವಾಗಿ ಮನಸ್ಸಿಟ್ಟು ಕಾಯ ವಾಚ ಮನಸ್ಸಾಗಿ ಅದರಲ್ಲಿ ನಿನ್ನನ್ನು ತೊಡಗಿಸಿಕೊಂಡು ಆ ಕೆಲಸವನ್ನು ನೀನು ಮಾಡಿದ್ದೆ ಆದರೆ ಅದರಲ್ಲೇ ಫಲ ಅಡಕವಾಗಿದೆ ಅಷ್ಟೇ. When you heat the iron rod, you don't ask the iron rod to expand. You don't tell. ಮಂತ್ರ ಹೇಳ್ತೀರಾ? ಮಂತ್ರ ಹೇಳಲ್ಲ. ಆಟೋಮ್ಯಾಟಿಕ್ ಆಗಿ ಆ ಟೆಂಪರೇಚರ್ ಪಾರ್ಟಿಕಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಹಾಗೆ ನಾವು ಮಾಡೋ ಕೈಂಕರ್ಯದಲ್ಲೇ ನಮ್ಮ ಫಲಾನೂ ಇದೆ. ಆದ್ರೆ ಓದ್ಬೇಕಾದಾಗ ನಾನು ಡ್ರೀಮ್ ಮಾಡೋದು, ನಾನು ಬೇರೆ ಏನೋ ಯೋಚನೆ ಮಾಡೋದು, ಅಯ್ಯೋ ನಾನು ನಾಳೆ ಓದೋದು, ಅವರೆಲ್ಲ ಓದ್ಬಿಡ್ತಾರೋ ಏನೋ, ನಾನು ಫೇಲ್ ಆಗ್ಬಿಡ್ತೀನೋ ಏನೋ. ಓದಬೇಕಾದ ಸಂದರ್ಭದಲ್ಲಿ ಮಾಡಬಾರ್ದ ಯೋಚನೆಯನ್ನ ಮಾಡಿ ಮಾಡಬೇಕಾದ ಕೆಲಸವನ್ನು ಕೈ ಬಿಟ್ಟಾಗ ಅವರು ಫೇಲ್ಯೂರ್ ಆಗ್ತಾರೆ. ಅಕರ್ಮ ಅಂತಂದ್ರೆ ಏನು? ಎರಡು ತರ ಇದೆ. ಮಾಡಿಯೂ ನಾನು ಮಾಡಿಲ್ಲ, ಇದು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಆದ್ರೆ ದೂರ ಇರ್ತಾರೆ, ಇದು ನಾನೆಲ್ಲ ಮಾಡಿದ್ದು, ಎಲ್ಲರೂ ಮಾಡಿದ್ದಾರೆ, ಅದೊಂದು ಅಕರ್ಮ. ಇನ್ನೊಂದು, ತಾನು ಮಾಡಿದ್ರೆ ಎಲ್ಲಾನು ಬದಿಗಿಟ್ಟು ಇದು ನಾನೇ ಮಾಡಿದ್ದು ಅಂತಲ್ಲ, ಅದು ಅಕರ್ಮ, ಅದು ವಿಕರ್ಮವಾಗುತ್ತದೆ. ನಾನು ಯಾರು ಕೆಟ್ಟದ್ ಮಾಡಲ್ಲಪ್ಪ, ನಾನು ತುಂಬಾ ಒಳ್ಳೆಯವನು, ಏನ್ ಕೆಟ್ಟದಾಗ್ತಿದ್ರು ನಾನು ಅದ್ ಕಡೆ ತಲೆನೇ ಹಾಕಲ್ಲಪ್ಪ ಅಂದ್ರೆ ಆ ಅಕರ್ಮನ ಭಗವಂತ ಒಪ್ಪಲ್ಲ. ಅದೇ ಭಗವದ್ಗೀತೆ ಮತ್ತೆ ನಮ್ಮ ಧರ್ಮದಲ್ಲಿರೋದು. ತಪ್ಪನ್ನು ತಪ್ಪೆಂದು ಪರಿಗಣಿಸಿ ಅದನ್ನು ಸರಿಪಡಿಸುವುದೇ ನಮ್ಮ ಧರ್ಮ. ತಪ್ಪನ್ನು ನನಗೆ ಸಂಬಂಧ ಇಲ್ಲ, ನನ್ಗೆ ಅದಕ್ಕೂ ಸಂಬಂಧ ಇಲ್ಲ, ಯಾರೋ ಮಕ್ಳು ತಪ್ಪು ಮಾಡ್ತಾ ಇದ್ದಾರೆ, ಪಕ್ಕದ ಮನೆಯವ್ರು ತಪ್ಪು ಮಾಡ್ತಾ ಇದ್ದಾರೆ, ಎದುರುಗಡೆ ತಪ್ಪು ಮಾಡ್ತಾ ಇದ್ದಾರೆ, ಅಣ್ಣನ ಮಕ್ಳು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ನೀವು ಅನ್ಕೋಬೇಡಿ, ನೀವು ಬಹಳ ಪುಣ್ಯವಂತರು, ನಮ್ಗೆಲ್ಲ ಒಳ್ಳೇದಾಗುತ್ತೆ. ನಮಗಾಗಷ್ಟು ಕೆಟ್ಟದ್ದು ನಿಜವಾಗ್ಲೂ ತಪ್ಪು ಮಾಡಿದವ್ರಿಗಾಗಲ್ಲ. ಇದು ನಮ್ಮಲ್ಲಿ ಕೊಟ್ಟಿರೋದು. ಬಹುಶಃ ಇದನ್ನ ನಾವು ಸ್ಟೂಡೆಂಟ್ಸ್ಗೆ ಕೊಡ್ಬೇಕಾ ಬೇಡ? ಕೊಡ್ಲೇಬೇಕಾಗುತ್ತೆ. ಇವತ್ತು ಭಗವದ್ಗೀತಾ ಫಾರ್ ಸ್ಟೂಡೆಂಟ್ಸ್ ಅಂತ ಕೊಡೋವಂತ ಒಂದು ನೆಸೆಸಿಟಿ ಬಂದಿದೆ. ಅದನ್ನ ಕೊಡಬೇಕು. ಮಕ್ಕಳು ಶಕ್ತಿಯುತವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಸಂತೃಪ್ತರಾಗಿರ್ತಾರೆ, ನಾನು ಸಕ್ಸಸ್ಫುಲ್ ಆಗಿರ್ತಾರೆ ನಾನು ಹೇಳಲ್ಲ. ದೆನ್ ಐ ಟೋಲ್ಡ್ ಹ್ಯಾಪಿನೆಸ್, ಈ ಟೋಲ್ಡ್ ಮ್ಯಾಮ್ ಸಕ್ಸಸ್ಫುಲ್ ಅಲ್ಲೇ ಹ್ಯಾಪಿನೆಸ್ ಇರುತ್ತೆ ಅಂತ. ನಾನು ಹೇಳೋದು, ಇಫ್ ಐ ಆಮ್ ಹ್ಯಾಪಿ ಐ ಆಮ್ ಸಕ್ಸಸ್ಫುಲ್, ಇಫ್ ಐ ಆಮ್ ಸಕ್ಸಸ್ಫುಲ್ ಐ ಆಮ್ ನಾಟ್ ಹ್ಯಾಪಿ. If I am happy, whatever I have is enough ಅಂತ ಕಂಟೆಂಟ್ಮೆಂಟ್ ಇದ್ರೆ ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್. ನನ್ಗಿಂತ ಅವ್ರಿಗೆ ಎಷ್ಟು ಕಡಿಮೆ ಇದೆ, ನನ್ಗೆ ಇಷ್ಟು ಒಳ್ಳೇದು ದೇವ್ರು ಕೊಟ್ಟಿದ್ದಾನಲ್ಲ, ಸಾಕಪ್ಪ. ನನ್ನ ಮಗನಿಗೆ ಒಂದ್ ಕಾಲ್ ಅಷ್ಟೇ ಇಲ್ಲ, ಆದ್ರೆ ಇನ್ನೊಂದ್ ಕಾಲ್ ಕೊಟ್ಟಿದ್ದಾನೆ, ಆ ಮಗು ಕೈಯಲ್ಲಿ ಎಲ್ಲಾ ಕೆಲಸ ಮಾಡುತ್ತೆ, ನನ್ ಮಾತು ಹೇಳಿ ಕೇಳುತ್ತೆ, ಎಲ್ಲ ಸಾಕಪ್ಪ, ದೇವ್ರು ಎರಡು ಕಾಲು ಕಿತ್ಕೊಂಡ್ಬಿಟ್ಟಿದ್ರೆ ಏನಪ್ಪಾ ಆಗಿರೋದು ಅಂತಂದ್ರೆ ಅದು ನಿಜಕ್ಕೂ ಸಂತೃಪ್ತಿ ಸಿಗುತ್ತೆ. ಇಂಥ ವ್ಯಾಲ್ಯೂಸ್ ನ ಕೊಡ್ಬೇಕಾಗುತ್ತೆ. ಆವಾಗ ಹಿಂಗೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬ ಅಂತ ಬುದ್ಧ ಹೇಳ್ದಂಗೆ, ಸೋಲಿಲ್ಲದ ಸರದಾರ ನೋಡ್ಕೊಂಡ್ಬನ್ನಿ ನೋಡೋಣ, ಎಲ್ಲಿ ಪ್ರಪಂಚಕ್ಕೆ ಹೋಗಿ. ಸೋಲೇ ಸರದಾರನ ಒಂದು ಬಿಂಬ, ಅದೇ ಅವನ ಪ್ರತಿಬಿಂಬ ಅಂತ ಹೇಳ್ತಾ, ಬಹುಶಃ ಇವತ್ತು ನನ್ನ ಮನಸ್ಸು ಬಿಟ್ಟು ನಾನು ನಿಮ್ ಜೊತೆ ಇದ್ರ ಬಗ್ಗೆ ಹಂಚ್ಕೊಂಡಿದ್ದೀನಿ. ಐ ಡೋಂಟ್ ಸೇ ದಟ್ ಐ ಹ್ಯಾವ್ ಇಂಪಾರ್ಟೆಡ್ ನಾಲೆಡ್ಜ್ ಆರ್ ಎನಿಥಿಂಗ್, but it is only that whatever you know, I have made it very clear by myself realizing it. Ashte. In fact, you have helped me to realize. That's all. Thank you so much. ಒಂದು ಗಂಟೆ ಎಷ್ಟು ಬೇಗ ಕಳೆದೇ ಹೋಯ್ತು ಅಂತ ನಿಮ್ಗೂ ಅನ್ನಿಸ್ತಿದೆ, ನಮಗೂ ಅನ್ನಿಸ್ತಾ ಇದೆ. ಸಕ್ಸಸ್ ಅನ್ನೋದು ಸೋಲು, ಸೋಲು ಅನ್ನೋದು ಸಕ್ಸಸ್, ಇದೆರಡನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಬಹಳಷ್ಟು ಭರವಸೆಯ ಮಾತುಗಳನ್ನಾಡಿದ್ದಾರೆ. ನಾನು ಅರ್ಥ ಮಾಡ್ಕೊಂಡಿರೋದು, ಸಂತೋಷವೇ ಸಂಪತ್ತು, ಆ ಸಂತೋಷ ಅನ್ನೋದು ನಮ್ಮಲ್ಲೇ ಇರುತ್ತೆ, ಅದನ್ನ ನಾವೇ ಕಂಡ್ಕೋಬೇಕೆ ಹೊರತು ಹೊರಗೆಲ್ಲ ಹುಡ್ಕೋದು ಬೇಡವೇನೋ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಗೂ ಕೂಡ ಹೇಗೆ ಅರ್ಥ ಆಗಿದೆಯೋ ನನಗೆ ತಿಳಿದಿಲ್ಲ. ಬಹುಶಃ ಎಲ್ಲರಿಗೂ ಇದರಿಂದ ಉಪಯುಕ್ತವಾದ ಮಾಹಿತಿ ಸಿಕ್ಕಿದೆ. ನಿಮ್ಮ ಮನಸ್ಸುಗಳು ಸಂತೋಷದಿಂದ ಮತ್ತೆ ನೀವು ಸೋಲು ಅಂದ್ರೆ ಏನು, ಗೆಲುವು ಅಂದ್ರೆ ಏನು ಅಂತ ಮತ್ತೆ ಚರ್ಚೆ ಮಾಡಲ್ಲ. ಅದನ್ನ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. 1 ಗಂಟೆಗಳ ಕಾಲ ಇವತ್ತು ನಮ್ಮ ಜೊತೆಗಿದ್ದಂತಹ ಡಾಕ್ಟರ್ ಗೀತಾ ರಾಮಾನುಜಂ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀನಿವಾಸ್ ನಾಡಿಗೇರವರು ಅವರಿಗೆ ಫಲವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು.
ಮೊದಲನೇ ಬಾರಿ ಲಕ್ಷ್ಮೀಶಾ ಫೌಂಡೇಶನ್ ಕಾರ್ಯಕ್ರಮವನ್ನ ನೋಡ್ತಾ ಇರ ನಿಮಗೆಲ್ಲರಿಗೂ ನಮ್ಮ ಸಂಸ್ಥೆಯ ಒಂದೆರಡು ಉದ್ದೇಶಗಳೇನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಮ್ಮ ಸಂಸ್ಥೆಯಿಂದ ಕ್ಯಾನ್ಸರ್ ರೋಗಿಗಳನ್ನು ನೋಡಿಕೊಳ್ಳುವಂತಹ ನೋಡಿಕೊಳ್ಳುವವರಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡುವುದು ನಮ್ಮ ಸಂಸ್ಥೆಯ ಮೊದಲ ಉದ್ದೇಶ. ಕಾರಣ ಇಷ್ಟೇ, ಪೇಷಂಟ್ಗಳಿಗೆ ಬಹುಶಃ ಡಾಕ್ಟರ್ಗಳು ತುಂಬಾ ಕೌನ್ಸಿಲಿಂಗ್ ಮಾಡಿರಬಹುದು, ಆದ್ರೆ ಅವ್ರನ್ನ ನೋಡ್ಕೊಳ್ತಾರಲ್ಲ ಅವರಿಗೂ ಕೂಡ ಮನಸ್ಸಲ್ಲಿ ಬಹಳಷ್ಟು ಗೊಂದಲ, ತಳಮಳ, ಆತಂಕ ಎಲ್ಲ ಇರುತ್ತೆ. ಅದನ್ನ ನಿಭಾಯಿಸುವುದು ಹೇಗೆ ಅನ್ನೋದು ಬಹಳ ಮುಖ್ಯ. ಅವರು ಚೆನ್ನಾಗಿದ್ರೆ ಪೇಷಂಟ್ ನ ಮತ್ತಷ್ಟು ಆತ್ಮಸ್ಥೈರ್ಯದಿಂದ ನೋಡ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಲಕ್ಷ್ಮೀಶಾ ಫೌಂಡೇಶನ್ ಇಂದ ಈಗಾಗಲೇ ನಾವು ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ವಾರಕ್ಕೆ 2 ಬಾರಿ ಹೋಗಿ ಕೌನ್ಸಿಲಿಂಗ್ ನ ಮಾಡ್ತಾ ಇದ್ದೇವೆ. ಹೀಗೆ ಮುಂದೆ ಬೇರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ಹೋಗಿ ನಮ್ಮ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆಯನ್ನ ಮುಂದುವರಿಸ್ತೀವಿ. ಮತ್ತೆ ಎರಡನೇದು, ಕ್ಯಾನ್ಸರ್ ಪೇಷಂಟ್ಸ್ ನ ಮಕ್ಕಳು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಲ್ಲಿ ಅವರಿಗೆ ನಾವು ಧನ ಸಹಾಯವನ್ನು ಕೂಡ ನಮ್ಮ ಲಕ್ಷ್ಮೀಶಾ ಫೌಂಡೇಶನ್ ಮೂಲಕ ಮಾಡ್ತೇವೆ. ಮೂರನೇದು, ನಿಮಗೆ ಬೇಡದ ವಸ್ತುಗಳು ಅಂದ್ರೆ ಅದು ಪುಸ್ತಕ ಇರಬಹುದು, ಬಟ್ಟೆ ಇರಬಹುದು, ಪಾತ್ರೆ ಇರಬಹುದು, ಅದು ಚೆನ್ನಾಗಿದೆ ನಾವು ಮತ್ತೆ ಬಳಸಲ್ಲ ಅನ್ನೋದಿದ್ರೆ ನಮಗೆ ತಲುಪಿಸಿ, ನಾವು ಅದು ಬೇಕಾದವರಿಗೆ ನಾವು ಅದನ್ನ ತಲುಪಿಸ್ತೀವಿ. ಇದು 3 ನಮ್ಮ ಸಂಸ್ಥೆಯ ಈ ವರ್ಷದ ಉದ್ದೇಶಗಳು. ನಮ್ಮ ಇಡೀ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳ ಪರವಾಗಿಯೂ ಮತ್ತೊಮ್ಮೆ ನಿಮಗೂ ಕೂಡ ವಂದನೆಗಳನ್ನ ಹೇಳ್ತಾ, ಮತ್ತೊಮ್ಮೆ ಡಾಕ್ಟರ್ ಗೀತಾ ರಾಮಾನುಜನ್ ಅವರಿಗೂ ವಂದನೆಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಮುಂದುವರಿಸಿ, ದಾನಿಗಳು ಯಥೇಚ್ಛವಾಗಿ ಮುಂದೆ ಬಂದಿದ್ದೀರಾ. ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.